ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪೊನ್ನಿಯಿನ್ ಸೆಲ್ವನ್ ಕತೆ ಓದಿದಂಥ ಪ್ರತಿಯೊಬ್ಬರಿಗೂ ಕೂಡ ಪೊನ್ನಿಯಿನ್ ಸೆಲ್ವನ್ ಕತೆ ಓದ್ದವರು ಮತ್ತೆ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಯಾರ್ಯಾರೆಲ್ಲ ಕೇಳಿದ್ದೀರೋ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಸಂಚಿಕೆಗಳ ಮುಖಾಂತರ ನಾನೇನು ಕನ್ನಡಿಗರಿಗೂ ಕೂಡ ತಲುಪಿಸಬೇಕು ಅಂತ ಹೇಳಿ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ಸಂಚಿಕೆಗಳ ಮುಖಾಂತರ ನಾನು ನಿಮಗೆ ಸಂಕ್ಷಿಪ್ತವಾಗಿ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಕತೆ ಹೇಳಿದ್ರೆ ಹೇಗಿರುತ್ತೋ ಹಾಗೆ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಆ ಎಲ್ಲ ಸಂಚಿಕೆಗಳನ್ನ ಈಗ ಆಲ್ರೆಡಿ ಕನ್ನಡಿಗರಲ್ಲಿ ಎಷ್ಟೋ ಜನ ಕೇಳಿ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮತ್ತೆ ಎಷ್ಟೋ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಅದ್ಭುತವಾಗಿ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಎಷ್ಟೋ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಾದರೂ ಡೌಟ್ಸ್ ಬಂದ್ರೆ ಡೌಟ್ಸ್ ಕೇಳ್ತಾ ಇದ್ದೀರಾ. ಸೊ ಎಲ್ಲ ಕನ್ನಡಿಗರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳು 30ನೇ ತಾರೀಕು, ಇದೇ ಸೆಪ್ಟೆಂಬರ್ 30ನೇ ತಾರೀಕು ಮೊದಲನೇ ಭಾಗ ಪೊನ್ನಿಯಿನ್ ಸೆಲ್ವನ್ ಮೊದಲನೇ ಭಾಗ ರಿಲೀಸ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಅದು ಒಂದ್ ಕಡೆ ಆಗಿರ್ಲಿ, ಪೊನ್ನಿಯಿನ್ ಸೆಲ್ವನ್ ಕತೆ ಓದಂತ ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಪೊನ್ನಿಯಿನ್ ಸೆಲ್ವನ್ ಕತೆ ಬಗ್ಗೆ ತಿಳ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ಇದರ ಒಂದು ಎಂಡಿಂಗ್ ಇದೆಯಲ್ಲ, ಇದರ ಒಂದು ಅಂತ್ಯದ ಬಗ್ಗೆ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಇದೇನಿದು ಸಡನ್ನಾಗಿ ಈ ರೀತಿ ಮುಗಿಸ್ಬಿಡ್ತಾರಲ್ಲ ಕಥೆನ, ಇದರಲ್ಲಿ ಎಷ್ಟೋ ವಿಷಯಗಳಿಗೆ ಒಂದು ಎಂಡನ್ನು ಕೊಟ್ಟಿಲ್ವಲ್ಲ. ಮುಖ್ಯವಾಗಿ ಆದಿತ್ಯ ಕರಿಕಾಲನ್ ಅವರ ನಿಗೂಢ ಕೊಲೆಯ ಹಿಂದ್ಗಡೆ ಇರತಕ್ಕಂತಹ ಸತ್ಯ ಏನಿರ್ಬೋದು, ಮತ್ತೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳು, ಮತ್ತೆ ನಂದಿನಿ ದೇವಿಯವರು, ಇವರೆಲ್ಲ ಏನಾಗ್ತಾರೆ ಇದ್ರ ಬಗ್ಗೆ ಎಲ್ಲ ಯಾವುದೇ ಇದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿರಲ್ಲ ಸ್ನೇಹಿತರೆ. ಆದರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಕತೆ ಮುಗಿದ ತಕ್ಷಣ ಕತೆ ಮುಗಿಸಿದ ತಕ್ಷಣ ಅವರು ಈ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಕನ್ಕ್ಲೂಷನ್ ಅಲ್ಲಿ ಅವರು ಈ ಕತೆಗೆ ಸಂಬಂಧಪಟ್ಟಂತಹ ಅವರ ಅಭಿಪ್ರಾಯಗಳು, ಮತ್ತೆ ಈ ಕತೆ ಬರಿಬೇಕಾದ್ರೆ ಅವ್ರಿಗೆ ಲೆಟರ್ಸ್ ಎಲ್ಲ ಬಂದಿರುತ್ತೆ. ಎಷ್ಟೋ ಜನ ಈ ಕಥೆಯನ್ನ ಓದಬೇಕಾದ ಈ ಕಥೆಯನ್ನ ಅವರು 4 ವರ್ಷಗಳು 1949 ಇಂದ 1954 ಆ ಒಂದು ಕಲ್ಕಿ ಮ್ಯಾಗಝಿನ್ ಅಲ್ಲಿ ವಾರಕ್ಕೆ ಒಂದೊಂದು ಅಧ್ಯಾಯಗಳಾಗಿ ಇವರು ಪಬ್ಲಿಷ್ ಮಾಡ್ತಾ ಇರಬೇಕಾದ್ರೆ ಆಗ ಎಷ್ಟೊಂದು ಲೆಟರ್ಸ್ ಇವ್ರ ಮನೆಗೆ ಬರ್ತಾ ಇತ್ತಂತೆ. ಓದುಗರು ಇದನ್ನ ಅಷ್ಟು ಕುತೂಹಲವಾಗಿ ಓದ್ತಾ ಇದ್ರು. ಮತ್ತೆ ಓದಿ ಮತ್ತೆ ಅದಕ್ಕೆ ಏನಾದರೂ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಥವಾ ಆ ಒಂದು ಅಧ್ಯಾಯಗಳನ್ನ ಓದಿ ಅವರ ಅಭಿಪ್ರಾಯಗಳನ್ನ ಓದುಗರು ಲೆಟರ್ಸ್ ಮುಖಾಂತರ ಪತ್ರಗಳ ಮುಖಾಂತರ ಅವರು ಕಲ್ಕಿ ಕೃಷ್ಣಮೂರ್ತಿ ಅವ್ರ ಜೊತೆ ಹಂಚ್ಕೋತಾ ಇದ್ರು ಅಂತ ಹೇಳ್ತಾರೆ ಸ್ನೇಹಿತರೆ, ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಈ ಒಂದು ಕನ್ಕ್ಲೂಷನ್ ಅಲ್ಲಿ. ಮತ್ತೆ ಈ ಒಂದು ಕತೆ ಇನ್ನೂ ಮುಗ್ದಿಲ್ಲ, ಕತೆ ಮುಗಿಸೋದಕ್ಕಿಂತ ಮುಂಚೆ ಕತೆ ಅಧ್ಯಾಯಗಳ ಮುಖಾಂತರ ಇವರು ಪಬ್ಲಿಷ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಒಂದು ಕಾಲಘಟ್ಟದಲ್ಲಿ ಲೆಟರ್ಸ್ ಎಲ್ಲ ಬರ್ತಾ ಇದೆ. ಲೆಟರ್ಸ್ ಅಲ್ಲಿ ಅವರ ಒಂದು ಅಭಿಪ್ರಾಯಗಳನ್ನ ಪ್ರತಿಯೊಬ್ಬರು ಕೂಡ ಅವರ ಒಂದು ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ಪಾಸಿಟಿವ್ ಅಭಿಪ್ರಾಯಗಳೇ ಇದೆ. ಆದರೆ ಕತೆಯನ್ನ ಮುಗಿಸಿದ ನಂತರ ಕತೆ ಕಂಪ್ಲೀಟ್ ಆಗಿ ಅಧ್ಯಾಯಗಳ ಮುಖಾಂತರ ಇವರು ಪಬ್ಲಿಷ್ ಮಾಡಿ ಯಾವಾಗ ಕತೆ ಮುಗಿಸ್ತಾರೋ ಒಂದು 4 ವರ್ಷ 5 ವರ್ಷ ಪಬ್ಲಿಷ್ ಆದಂತಹ ಈ ಒಂದು ಕತೆ ಕಂಪ್ಲೀಟ್ ಆಗಿ ಮುಗಿದ ನಂತರ ಮತ್ತೆ ಒಂದಷ್ಟು ಲೆಟರ್ಸ್ ಬರೋದಕ್ಕೆ ಶುರು ಆಗುತ್ತಂತೆ. ಆ ಲೆಟರ್ಸು ನೆಗೆಟಿವ್ ಆಗಿ ಇದ್ದಂತಹ ಲೆಟರ್ಸು. ಕಥೆಯನ್ನ ಮುಗಿಸಿದ ನಂತರ ಕಥೆಯನ್ನ ಇವರು 4 ವರ್ಷಗಳು 4ರಿಂದ 5 ವರ್ಷಗಳ ಕಾಲಘಟ್ಟದಲ್ಲಿ ಈ ಒಂದು ಕಾಲಾವಧಿಯಲ್ಲಿ ಇವರು ಆ ಒಂದು ಅಧ್ಯಾಯಗಳ ಮುಖಾಂತರ ಕಲ್ಕಿ ಅನ್ನೋ ಒಂದು ಮ್ಯಾಗಝಿನ್ ನಲ್ಲಿ ವಾರಕ್ಕೆ ಒಂದೊಂದು ಅಧ್ಯಾಯಗಳನ್ನ ಇವರು ಪಬ್ಲಿಷ್ ಮಾಡಿ ಸತತ 4ರಿಂದ 5 ವರ್ಷ ಇವರು ಪಬ್ಲಿಷ್ ಮಾಡಿ ಕಥೆಯನ್ನ ಮುಗಿಸಿದ ನಂತರ ಇವ್ರಿಗೆ ಒಂದಷ್ಟು ಲೆಟರ್ಸ್ ಬರೋದಕ್ಕೆ ಶುರು ಆಗುತ್ತೆ. ಕತೆ ಮುಗಿದ ನಂತರ ಬಂದಂತಹ ಲೆಟರ್ಸ್ ಅಲ್ಲಿ ಕೆಲವು ನೆಗೆಟಿವ್ ಅಭಿಪ್ರಾಯಗಳು ಬರೋದಕ್ಕೆ ಶುರು ಆಯಿತು ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಈ ಒಂದು ಕನ್ಕ್ಲೂಷನ್ ಅಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಸೊ ಆ ಒಂದು ನೆಗೆಟಿವ್ ಅಭಿಪ್ರಾಯಗಳು ಯಾವ ರೀತಿ ಇತ್ತು ಅಂತಂದ್ರೆ ಆ ನೆಗೆಟಿವ್ ಅಭಿಪ್ರಾಯಗಳಲ್ಲೂ ಕೂಡ ಪಾಸಿಟಿವಿಟಿ ಇತ್ತು ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳ್ತಾರೆ ಇಲ್ಲಿ. ಯಾತಕ್ಕೋಸ್ಕರ ಅಂತಂದ್ರೆ ಆ ನೆಗೆಟಿವ್ ಅಭಿಪ್ರಾಯಗಳಲ್ಲಿ ಏನಿತ್ತು ಅಂತಂದ್ರೆ ಸಾಮಾನ್ಯವಾಗಿ ಕಾಮನ್ ಆಗಿ ಇದ್ದಂತಹ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ ನೀವು ಯಾತಕ್ಕೋಸ್ಕರ ಈ ರೀತಿ ಕಥೆಯನ್ನ ಈ ರೀತಿ ಸಡನ್ ಆಗಿ ಎಂಡ್ ಮಾಡಿದ್ರಿ, ಇನ್ನೂ ಈ ಕಥೆಯಲ್ಲಿ ಈ ಕಥೆಯನ್ನ ಇನ್ನೂ ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ಲ, ಇನ್ನೂ ಏನಾದರೂ ಕಲ್ಪನೆಯನ್ನ ಇನ್ನೂ ಏನಾದರೂ ಒಂದಷ್ಟು ಕಲ್ಪನೆಯನ್ನ ಸೇರಿಸ್ಕೊಂಡು ಇನ್ನೂ ಈ ಕಥೆಯನ್ನ ಯಾತಕ್ಕೋಸ್ಕರ ನೀವು ಕಂಟಿನ್ಯೂ ಮಾಡಬಾರ್ದು, ಇಷ್ಟು ಬೇಗ ನೀವು ಕಥೆಯನ್ನ ಮುಗಿಸಬಾರ್ದಾಗಿತ್ತು, ಮತ್ತೆ ಈ ರೀತಿ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಉತ್ತರನೇ ಕೊಟ್ಟಿಲ್ವಲ್ಲ, ಯಾಕೆ ಈ ರೀತಿ ಮಾಡಿದ್ದೀರಾ ಅಂತ ಈ ರೀತಿ ಅಭಿಪ್ರಾಯಗಳು ನೆಗೆಟಿವ್ ಅಭಿಪ್ರಾಯಗಳು ಅಂತ ನಾವು ಇದನ್ನ ತಗೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಸ್ನೇಹಿತರೆ. ಸಾಮಾನ್ಯವಾಗಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರೇ ಇದರಲ್ಲಿ ಈ ಒಂದು ಅಭಿಪ್ರಾಯವನ್ನ ಓದಿ ನಂತರ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಈ ಒಂದು ಕನ್ಕ್ಲೂಷನ್ ಅಲ್ಲಿ ಹೇಳ್ತಾರೆ, ಈ ರೀತಿಯಾದಂತಹ ಕಮೆಂಟ್ಸ್ ಈ ರೀತಿಯಾದಂತಹ ಲೆಟರ್ಸ್ ಅನ್ನ ಓದಬೇಕಾದ್ರೆ ನನಗೆ ನಿಜವಾಗ್ಲೂ ಸ್ಯಾಟಿಸ್ಫೈ ಆಯಿತು, ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇತ್ತು. ಯಾಕಂತಂದ್ರೆ ಸಾಮಾನ್ಯವಾಗಿ ಹಿಸ್ಟಾರಿಕಲ್ ಫಿಕ್ಷನ್ ನಾವೆಲ್ಸ್ನೆಲ್ಲ ಬರಿಬೇಕಾದ್ರೆ ಯಾವಾಗಪ್ಪ ಈ ಕತೆ ಮುಗಿಯುತ್ತೆ, ಯಾವಾಗಪ್ಪ ಈ ಕಥೆಯನ್ನ ಮುಗಿಸ್ತಾರೆ ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಆದರೆ ಈ ಒಂದು ಕತೆ ಈ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನ ನಾನು ಶುರು ಮಾಡಿದಂತಹ ದಿನದಿಂದ ಈ ಕತೆಗೆ ಅಷ್ಟು
ಅಷ್ಟು ಎನ್ಕರೇಜ್ಮೆಂಟ್ ಕೊಡ್ತಾ ಬಂದರು ಓದುಗರು, ಮತ್ತು ಅಷ್ಟು ಕುತೂಹಲದಿಂದ ಒಂದೊಂದು ಅಧ್ಯಾಯವನ್ನು ಅಷ್ಟು ಕುತೂಹಲದಿಂದ ಓದ್ತಾ ಬರ್ತಾರೆ. ನಂತರ ಈ ಕಥೆಯನ್ನು ಮುಗಿಸಿದ ನಂತರವೂ ಕೂಡ ಈ ಕಥೆಯನ್ನು ಯಾಕೆ ಇಷ್ಟು ಬೇಗ ಮುಗಿಸಿದ್ದೀರಾ, ಮತ್ತು ಈ ಕಥೆಗೆ ಸಂಬಂಧಪಟ್ಟಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ವಲ್ಲ ಅಂತ ಕೇಳ್ತಾರೆ ಅಂತಂದರೆ, ಇದರಲ್ಲಿ ಒಂದು ರೀತಿ ಹೆಮ್ಮೆ ಪಡುವಂಥ ವಿಷಯ ಕೂಡ ಇದೆ. ಸೊ ಅಂದರೆ ಇದರಲ್ಲಿ ಪಾಸಿಟಿವಿಟಿ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಇವ್ರು ಕೇಳುವಂಥ ಪ್ರಶ್ನೆಗಳು, ಅಂದರೆ ಕೆಲವು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರ ಒಂದು ಮನಸ್ಸಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಯಾವ ಪ್ರಶ್ನೆಗಳು ಈ ಕಥೆಯನ್ನು ಓದಂಥ ಪ್ರತಿಯೊಬ್ಬ ಓದುಗನಿಗೂ ಕೂಡ ಯಾವ ಪ್ರಶ್ನೆಗಳು ಕಾಮನ್ ಆಗಿ ಬರ್ಬೋದು, ಆ ಪ್ರಶ್ನೆಗಳನ್ನೆಲ್ಲ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರೇ ಇಲ್ಲಿ ಲಿಸ್ಟ್ ಮಾಡಿ ಒಂದು 9 ಪ್ರಶ್ನೆಗಳನ್ನು ಇವರು ಲಿಸ್ಟ್ ಮಾಡಿ 9 ಮುಖ್ಯವಾದಂಥ ಪ್ರಶ್ನೆಗಳು, ಅಂದರೆ ಕಲ್ಕಿ ಕೃಷ್ಣಮೂರ್ತಿ ಅವರಿಗೆ ಗೊತ್ತು ಈ ಕಥೆಯನ್ನು ಓದಂಥ ಪ್ರತಿಯೊಬ್ಬರಿಗೂ ಕೂಡ ಯಾವ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರ್ಬೋದು ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರಿಗೆ ಗೊತ್ತಾಗುತ್ತೆ. ಯಾಕಂತಂದರೆ ಕತೆ ಬರೆದವರೇ ಅವರಲ್ವಾ, ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಮತ್ತು ಸಾಮಾನ್ಯವಾಗಿ ಈ ಕತೆ ಓದಂಥ ಪ್ರತಿಯೊಬ್ಬರಿಗೂ ಕೂಡ ಯಾವ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಉದ್ಭವ ಆಗ್ಬೋದು ಅಂತ ಕಲ್ಕಿ ಕೃಷ್ಣಮೂರ್ತಿ ಅವರಿಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಸೊ ಆ್ಯಸ್ ಎ ರೈಟರ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಎಲ್ಲ ಪ್ರಶ್ನೆಗಳನ್ನು ಇವರು ಲಿಸ್ಟ್ ಮಾಡಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇವರು ಉತ್ತರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಇದರಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಪ್ರಶ್ನೆಗೆ, ಅಂದರೆ ಒಂದು 2-3 ಪ್ರಶ್ನೆ ಅಂತಲೇ ಹೇಳೋದಕ್ಕಾಗೋದಿಲ್ಲ, ಒಂದೇ ಒಂದು ಪ್ರಶ್ನೆ, ಮುಖ್ಯವಾದಂಥ ಪ್ರಶ್ನೆ, ಪೊನ್ನಿಯಿನ್ ಸೆಲ್ವನ್ ಕತೆ ಓದಂಥ ಪ್ರತಿಯೊಬ್ಬರಿಗೂ ಕೂಡ ಕಾಡುವಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ನಿಗೂಢವಾದಂಥ ಪ್ರಶ್ನೆ, ಯಕ್ಷ ಪ್ರಶ್ನೆ ಅಂತಲೇ ಹೇಳಬೇಕು. ಅದು ಆದಿತ್ಯ ಕರಿಕಾಲನವರ ನಿಗೂಢ ಕೊಲೆಯ ಹಿಂದ್ಗಡೆ ಇರ್ತಕ್ಕಂತಹ ಸತ್ಯ ಏನು ಅನ್ನೋದು. ಇದ್ರ ಬಗ್ಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಂತಂದರೆ, ಉತ್ತರ ಕೊಡೋ ರೀತಿ ಕೊಟ್ಟು ಕೊಡದೇ ಇರೋ ರೀತಿ ಹೋಗ್ಬಿಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಯಾತಕ್ಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಕೇಳ್ತೀರಾ? ಅದನ್ನು ನಾನು ಹೇಳ್ತೀನಿ ಸ್ನೇಹಿತರೆ. ನಾನು ಇವಾಗ ಆ ಉತ್ತರ ಏನು ಅಂತ ನಾನು ನಿಮಗೆ ಹೇಳಿದಾಗ ನೀವೇ ಅರ್ಥ ಮಾಡ್ಕೋತೀರಿ ಸ್ನೇಹಿತರೆ ನಾನು ಯಾತಕ್ಕೋಸ್ಕರ ಈ ರೀತಿ ಹೇಳಿದೆ ಅಂತ. ಸೊ ಈಗ 9 ಪ್ರಶ್ನೆಗಳನ್ನು ಇವರೇ ಲಿಸ್ಟ್ ಮಾಡಿ ಆ 9 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಿದ್ನಲ್ಲ, ಆ 9 ಪ್ರಶ್ನೆಗಳನ್ನು ಈಗ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ತಾ ಆ 9 ಪ್ರಶ್ನೆಗಳಿಗೂ ನಾನು ಕೂಡ ಆ ಉತ್ತರ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಆ 9 ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ, ಇದನ್ನು ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಮೊದಲನೇ ಪ್ರಶ್ನೆ, ವಂದ್ಯದೇವನವ್ರಿಗೆ ಮತ್ತು ಕುಂದವೈ ದೇವಿಯವ್ರಿಗೆ ಮದುವೆ ಆಯ್ತಾ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಅಂದರೆ ಇರ್ತಕ್ಕಂಥ, ಅಂದರೆ ನಾರ್ಮಲ್ ಆಗಿ ನಿಜವಾದಂಥ ಇತಿಹಾಸ ನೀವು ನೋಡಿದ್ರು ಕೂಡ ನಿಜವಾಗ್ಲೂ ಕೂಡ ಕುಂದವೈ ದೇವಿಯವ್ರನ್ನ ವಂದ್ಯದೇವನವರು ಮದುವೆ ಆಗಿದ್ದಾರೆ. ಅಂದರೆ ತಂಜಾವೂರು ಬೃಹದೀಶ್ವರ ದೇವಸ್ಥಾನದಲ್ಲಿ ಶಾಸನ ಸಿಕ್ಕಿದೆ. ಅದು ಆಲ್ರೆಡಿ ನಾನು ನಿಮಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಪೊನ್ನಿಯಿನ್ ಸೆಲ್ವನ್ ವಿಶೇಷ ಕಾರ್ಯಕ್ರಮ ಫೈನಲ್ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ವಂದ್ಯದೇವನವರು ಕುಂದವೈ ದೇವಿಯವ್ರನ್ನ ಮದುವೆ ಆಗ್ತಾರೆ. ಓಕೆನಾ? ಈಗ ಎರಡನೇ ಪ್ರಶ್ನೆ ಏನಪ್ಪ ಅಂತಂದರೆ, ಚಿನ್ನ ಪಳುವೆಟ್ಟರಯ್ಯನವರು ಏನಾದರೂ ಅಂತ ಕೇಳ್ತಾರೆ. ಅಂದರೆ ಇದು ಸಿಂಪಲ್ ಪ್ರಶ್ನೆ. ಚಿನ್ನ ಪಳುವೆಟ್ಟರಯ್ಯನವರು ಮತ್ತೆ ಅಂದರೆ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದ ನಂತರವೂ ಕೂಡ ಅವರು ಚೋಳ ಸಾಮ್ರಾಜ್ಯಕ್ಕೆ ಆ್ಯಸ್ ಯೂಶುವಲ್ ಅವರು ಸೇವೆ ಮಾಡ್ತಾ ಇರ್ತಾರೆ. ಅವರು ಚೋಳ ಸಾಮ್ರಾಜ್ಯಕ್ಕೆ ಸೇವೆ ಮಾಡ್ತಾನೆ ಅವರ ಜೀವನವನ್ನು ಕಳೀತಾರೆ. ಸೊ ಇದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಏನಪ್ಪ ಅಂತಂದರೆ, ಆಳ್ವಾರ್ಕಡಿಯ ನಂಬಿ ಸ್ಪೈ ಗೂಢಾಚಾರಿ, ಚೋಳ ಸಾಮ್ರಾಜ್ಯಕ್ಕೆ ಇವರೇ ಗೂಢಾಚಾರಿ. ಅಂದರೆ ಎಷ್ಟೋ ಗೂಢಾಚಾರಿಗಳಿರ್ತಾರೆ, ಅದರಲ್ಲಿ ಬಹಳ ಮುಖ್ಯವಾದಂಥ ಒಬ್ಬ ಗೂಢಾಚಾರಿ ಅನಿರುದ್ಧ ಬ್ರಹ್ಮರಾಯರವರು. ಅಂದರೆ ಚೋಳ ಸಾಮ್ರಾಜ್ಯದ ಪ್ರೈಮ್ ಮಿನಿಸ್ಟರ್ ಆದಂತಹ ಅನಿರುದ್ಧ ಬ್ರಹ್ಮರಾಯರವ್ರಿಗೆ ಇವರು ಗೂಢಾಚಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಇವರು ಏನಾದರೂ ಅಂತ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಯಾಕಂತಂದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಇವ್ರ ಬಗ್ಗೆ ಕೂಡ ನಮಗೆ ಒಂದು ಕುತೂಹಲ ಇರುತ್ತೆ. ಯಾಕಂತಂದರೆ ಬಹಳ ಮುಖ್ಯವಾದಂಥ ಒಂದು ಪಾತ್ರ. ಅಂದರೆ ಈ ಒಂದು ಆಳ್ವಾರ್ಕಡಿಯ ನಂಬಿ ಬಹಳ ಮುಖ್ಯವಾದಂಥ ಪಾತ್ರ. ಮತ್ತು ವಂದ್ಯದೇವನವ್ರ ಜೊತೆ ಜಾಸ್ತಿ ಟ್ರಾವೆಲ್ ಆಗುವಂಥ ಒಂದು ಪಾತ್ರ. ಈ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ವಂದ್ಯದೇವನವ್ರ ಜೊತೆ ಜಾಸ್ತಿ ಟ್ರಾವೆಲ್ ಆಗುವಂಥ ಒಂದು ಪಾತ್ರ ಅಂತಂದರೆ ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಸ್ನೇಹಿತರೆ. ಸೊ ಆಳ್ವಾರ್ಕಡಿಯ ನಂಬಿಯವರು ಏನಾದರೂ ಅಂತ ಇಲ್ಲೊಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಅಂತಂದರೆ, ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಸಿಂಪಲಾಗಿ ಹೇಳಿದ್ದಾರೆ. ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಕತೆ ಮುಗಿದ ನಂತರವೂ ಕೂಡ ಚೋಳ ಸಾಮ್ರಾಜ್ಯದಲ್ಲಿ ಇವರು ಗೂಢಾಚಾರಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ನಂದಿನಿ ದೇವಿಯವರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳು, ಇವರೆಲ್ಲರೂ ಕೂಡ ಆದಿತ್ಯ ಕರಿಕಾಲನ್ ಅವರ ನಿಗೂಢ ಕೊಲೆಯ ನಂತರ ಇವರೆಲ್ಲ ಏನಾದರೂ ಅನ್ನೋದನ್ನ ನಾನು ನಿಮಗೆ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ 5 ನಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಅಂದರೆ ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್
ಎಪಿಸೋಡ್ 5 ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ದಯವಿಟ್ಟು ನೋಡಿ. ಆ ಒಂದು ವಿಡಿಯೋದಲ್ಲಿ ನಂದಿನಿ ಪಾತ್ರಕ್ಕೆ ಅಂದ್ರೆ ನಂದಿನಿ ದೇವಿಯವರ ಪಾತ್ರಕ್ಕೆ ಹೇಗೆ ವಿದಾಯವನ್ನ ಕೊಟ್ಟಿರ್ತಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು, ಮತ್ತೆ ನಂದಿನಿ ದೇವಿ ಪಾತ್ರಕ್ಕೆ ಹೇಗೆ ಒಂದು ಎಂಡ್ ಅನ್ನ ಕೊಟ್ಟಿರ್ತಾರೆ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ 5 ಅದಕ್ಕೊಂದು ಟೈಟಲ್ ಕೂಡ ಕೊಟ್ಟಿದ್ದೀನಿ, ಪೊನ್ನಿಯಿನ್ ಸೆಲ್ವನ್ ಸ್ಪೆಷಲ್ ಎಪಿಸೋಡ್ 5 ಅಂತ ಸ್ನೇಹಿತರೆ ಆ ಒಂದು ವಿಡಿಯೋ ಹೆಸರು. ಆ ವಿಡಿಯೋ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋ ನೋಡಿ ಸ್ನೇಹಿತರೆ. ಸೊ ನಂದಿನಿ ದೇವಿಯವರು ಮತ್ತೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳು ಪೊನ್ನಿಯಿನ್ ಸೆಲ್ವನ್ ಕಥೆ ಮುಗಿದ ನಂತರವೂ ಕೂಡ ಇವರು ಚೋಳ ಸಾಮ್ರಾಜ್ಯದ ವಿರುದ್ಧ ತಂತ್ರ ಮಾಡ್ತಾ ಇರ್ತಾರಲ್ವಾ, ಅವರು ಏನೇನು ಪ್ಲಾನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಮ್ಮ ಆಳ್ವಾರ್ ಕಡಿಯಾನ್ ನಂಬಿ ಅವರು ಎಲ್ಲವನ್ನು ಕೂಡ ತಿಳ್ಕೊಂಬಂದು ಆ ಮಾಹಿತಿಗಳನ್ನೆಲ್ಲ ಆ ಇನ್ಫಾರ್ಮೇಶನ್ಸ್ನೆಲ್ಲ ತಿಳ್ಕೊಂಬಂದು ಚೋಳ ಸಾಮ್ರಾಜ್ಯದ ಪ್ರೈಮ್ ಮಿನಿಸ್ಟರ್ ಆದಂತಹ ಅನಿರುದ್ಧ ಬ್ರಹ್ಮರಾಯರವರಿಗೆ ತಿಳಿಸ್ತಾ ಇರ್ತಾರೆ. ಅಂದ್ರೆ ಇವರು ಗೂಢಾಚಾರಿ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಹೇಳಿರೋದು. ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆ ಮುಗಿದ ನಂತರವೂ ಕೂಡ ನಮ್ಮ ಆಳ್ವಾರ್ ಕಡಿಯಾನ್ ನಂಬಿ ಅವರು ಚೋಳ ಸಾಮ್ರಾಜ್ಯಕ್ಕೆ ಸೇವೆ ಮಾಡ್ತಾರೆ ಅಂತ ಆ ಒಂದು ಪಾತ್ರದ ಬಗ್ಗೆ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪೊನ್ನಿಯಿನ್ ಸೆಲ್ವನ್ ಅವರು ಮತ್ತೆ ವಂದ್ಯದೇವನ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪೊನ್ನಿಯಿನ್ ಸೆಲ್ವನ್ ಕಥೆಯ ಮುಗಿದ ನಂತರ ಪೊನ್ನಿಯಿನ್ ಸೆಲ್ವನ್ ಅವರು ವಂದ್ಯದೇವನ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ನೀವು ನನ್ನ ಹತ್ರ ಕೇಳೋದೇ ಆದ್ರೆ ಇದಕ್ಕೆ ಯಾವ ರೀತಿ ಕನ್ಕ್ಲೂಷನ್ ಕೊಡ್ತಾರೆ ಅಂತಂದ್ರೆ, ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಮತ್ತೆ ವಂದ್ಯದೇವನ್ ಅವರು ಅಂದ್ರೆ ದೊಡ್ಡ ದೊಡ್ಡ ಹಡಗುಗಳನ್ನ ನಿರ್ಮಾಣ ಮಾಡಿ ಆ ಹಡಗುಗಳ ಮುಖಾಂತರ ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕಥೆ ನಡೆಯುವಂತ ಕಾಲಘಟ್ಟದಲ್ಲಿ ಟ್ರೇಡಿಂಗ್ ನಡೀತಾ ಇರುತ್ತಲ್ಲ, ಅಂದ್ರೆ ಚೋಳ ಸಾಮ್ರಾಜ್ಯದವರು ಬೇರೆ ಬೇರೆ ದೇಶಗಳ ಹತ್ರ ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಇಲ್ಲಿರ್ತಕ್ಕಂಥ ಟ್ರೇಡರ್ಸು, ಚೋಳ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಟ್ರೇಡರ್ಸು, ದೊಡ್ಡ ದೊಡ್ಡ ವ್ಯಾಪಾರಿಗಳು ಬೇರೆ ಬೇರೆ ದೇಶಕ್ಕೆ ಹೋಗಿ ವ್ಯಾಪಾರವನ್ನ ಮಾಡೋದಕ್ಕಂತ ಇವರು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಉತ್ಪತ್ತಿ ಅಂದ್ರೆ ಇಲ್ಲಿ ಇವರು ಉತ್ಪನ್ನಗಳು ಏನಿರುತ್ತೆ ಇಲ್ಲಿನ ಉತ್ಪನ್ನಗಳನ್ನ ತಗೊಂಡೋಗಿ ಅಲ್ಲಿ ಅಂದ್ರೆ ಇಲ್ಲಿ ಇವರು ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಅಥವಾ ಇಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸ್ ನ ತಗೊಂಡೋಗಿ ಅಲ್ಲಿ ಇವರು ಸೇಲ್ ಮಾಡೋದಕ್ಕಂತ ಇಲ್ಲಿನ ವ್ಯಾಪಾರಿಗಳು ಅಲ್ಲಿಗೆ ಹೋಗ್ತಾರಲ್ವಾ, ಮತ್ತೆ ಅಲ್ಲಿನ ವ್ಯಾಪಾರಿಗಳು ಇಲ್ಲಿಗೆ ಬರ್ತಾರೆ. ಈ ರೀತಿ ಟ್ರೇಡಿಂಗ್ ಎಲ್ಲ ನಡೀತಾ ಇರುತ್ತೆ. ಸೊ ಈ ರೀತಿ ಟ್ರೇಡಿಂಗ್ ನಡೀತಾ ಇರಬೇಕಾದ್ರೆ ಇವರು ಹಡಗುಗಳ ಮುಖಾಂತರ ಹೋಗ್ಬೇಕಾದ್ರೆ ಪೈರೇಟ್ಸ್ ಅನ್ನೋ ಒಂದು ಶಬ್ದವನ್ನ ಕೇಳಿದ ತಕ್ಷಣ ನಿಮ್ಗೆಲ್ಲ ಗೊತ್ತಿರುತ್ತೆ. ಪೈರೇಟ್ಸ್ ಅಂದ್ರೆ ಏನು, ಕನ್ನಡದಲ್ಲಿ ಕಡಲ್ಗಳ್ಳರು ಸ್ನೇಹಿತರೆ. ಅಂದ್ರೆ ಕಡಲುಗಳಲ್ಲಿ ಸರಕುಗಳನ್ನ ಯಾವ ಯಾವ ಹಡಗುಗಳು ತಗೊಂಡೋಗುತ್ತೋ ಆ ಹಡಗುಗಳ ಮೇಲೆ ಈ ಪೈರೇಟ್ಸ್ ಅಂದ್ರೆ ಕಡಲ್ಗಳ್ಳರು ಅಟ್ಯಾಕ್ ಮಾಡಿ ಆ ಹಡಗುಗಳಲ್ಲಿ ಇರ್ತಕ್ಕಂತಹ ಸರಕುಗಳನ್ನ ಕೊಳ್ಳೆ ಹೊಡ್ಕೊಂಡು ಹೋಗೋದೇ ಇವರ ಕೆಲಸ. ಸೊ ಇವರ ಕಾಟ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಪೊನ್ನಿಯಿನ್ ಸೆಲ್ವನ್ ಕಥೆ ನಡೆಯುವಂತ ಕಾಲಘಟ್ಟದಲ್ಲಿ ಪೈರೇಟ್ಸ್ ಅಂದ್ರೆ ಕಡಲ್ಗಳ್ಳರ ಕಾಟ ತುಂಬಾನೇ ಜಾಸ್ತಿ ಆಗಿದೆ ಅನ್ನೋ ಒಂದು ಮಾಹಿತಿ ತಿಳಿದು ಬರುತ್ತೆ ಸ್ನೇಹಿತರೆ. ಈ ಮಾಹಿತಿ ಯಾವ ರೀತಿ ತಿಳಿದು ಬರುತ್ತೆ ಅಂತಂದ್ರೆ, ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲೇ ಒಂದು ಸೀನ್ ಬರುತ್ತೆ. ಏನ್ ಸೀನು ಅಂತಂದ್ರೆ, ಈ ಚೈನಾದಿಂದ ಇಬ್ರು ಟ್ರೇಡರ್ಸ್ ಬಂದಿರ್ತಾರೆ. ಈ ಚೈನಾದಿಂದ ಬಂದಂತಹ ಇಬ್ರು ಟ್ರೇಡರ್ಸ್ ಅಂದ್ರೆ ಇವ್ರು ಯಾತಕ್ಕೋಸ್ಕರ ಬಂದಿರ್ತಾರೆ ಅಂತಂದ್ರೆ ಸಿಲ್ಕ್ ಅನ್ನ ಮಾರೋದಕ್ಕೋಸ್ಕರ ಬಂದಿರ್ತಾರೆ. ಅಂದ್ರೆ ಆ ಒಂದು ಸಿಲ್ಕ್ ಅಂದ್ರೆ ಆ ಒಂದು ಸಿಲ್ಕ್ ಬಟ್ಟೆ ಏನಿರುತ್ತೆ ಅದನ್ನ ಮಾರೋದಕ್ಕೋಸ್ಕರ ಇವರು ಚೋಳ ಸಾಮ್ರಾಜ್ಯಕ್ಕೆ ಬಂದಿರ್ತಾರೆ ಸ್ನೇಹಿತರೆ, ಚೈನಾದಿಂದ. ಸೊ ಚೈನಾದಿಂದ ಚೋಳ ಸಾಮ್ರಾಜ್ಯಕ್ಕೆ ಬಂದು ಚೋಳ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ಆ ಒಂದು ಅಂದ್ರೆ ದೇವಸ್ಥಾನಗಳು ಇವನ್ನೆಲ್ಲ ನೋಡೋದಕ್ಕಂತ ಬಂದಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರನೂ ಬಂದಿರ್ತಾರೆ. ಅಟ್ ದ ಸೇಮ್ ಟೈಮ್ ಇವರು ತಂದಿರತಕ್ಕಂತಹ ಸಿಲ್ಕ್ ಅನ್ನ ಮಾರೋದಕ್ಕೋಸ್ಕರ ಬಂದಿರ್ತಾರೆ ಸ್ನೇಹಿತರೆ, ಆ ಒಂದು ಸಿಲ್ಕ್ ಬಟ್ಟೆಯನ್ನ. ಸೊ ಆ ಸಿಲ್ಕ್ ಬಟ್ಟೆಯನ್ನ ಮಾರೋದಕ್ಕೆ ಬಂದಿರ್ತಾರಲ್ವಾ, ಸೊ ಅವರ ಮುಖಾಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ತಿಳಿದು ಬರುತ್ತೆ. ಅಂದ್ರೆ ಅವ್ರು ಹೇಳ್ತಾರೆ, ಈ ರೀತಿ ನಾವು ಅಂದ್ರೆ ಈ ರೀತಿ ಟ್ರೇಡ್ ಮಾಡೋದೆಲ್ಲ ಇವಾಗ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಅಂದ್ರೆ ಮುಂಚೆ ಎಲ್ಲ ಚೋಳ ಸಾಮ್ರಾಜ್ಯದಿಂದ ಎಷ್ಟೋ ಹಡಗುಗಳು ಈ ರೀತಿ ಬೇರೆ ಬೇರೆ ದೇಶಗಳಿಗೂ ಬರ್ತಾ ಇತ್ತು. ಅಂದ್ರೆ ಈ ರೀತಿ ನಮ್ಮ ದೇಶಕ್ಕೂ ಕೂಡ ಬರ್ತಾ ಇತ್ತು, ನಮ್ಮ ಜೊತೆ ಟ್ರೇಡಿಂಗ್ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಈ ರೀತಿ ಅಂದ್ರೆ ನಾವು ಕೂಡ ಚೋಳ ಸಾಮ್ರಾಜ್ಯಕ್ಕೆ ಬರ್ತಾ ಇದ್ವಿ, ನಾವು ಕೂಡ ಹಡಗುಗಳ ಮುಖಾಂತರ ಚೋಳ ಸಾಮ್ರಾಜ್ಯಕ್ಕೆ ಬರ್ತಾ ಇದ್ವಿ. ನಾವು ಕಡಲುಗಳಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಯಾವುದೇ ತೊಂದರೆ ಇರಲಿಲ್ಲ ನಮಗೆ. ಆದ್ರೆ ಈಗ ಒಂದು ಮುಖ್ಯವಾದಂತ ತೊಂದರೆ ಶುರುವಾಗಿದೆ. ಈ ಕಡಲ್ಗಳ್ಳರ ಕಾಟ ತುಂಬಾನೇ ಜಾಸ್ತಿ ಆಗೋಗಿದೆ. ಅಂದ್ರೆ ನಾವು ಹೋಗಂಗಿದ್ರೆ ಅಂದ್ರೆ ನಾವು ಒಂದ್ಸತಿ ಹೋಗಂಗಿದ್ರೆ ಒಂದಷ್ಟು ಅಂದ್ರೆ ಎಷ್ಟೋ ಹಡಗುಗಳ ಜೊತೆ ಸೇರಿಸ್ಕೊಂಡೇ ನಾವು ಹೋಗ್ಬೇಕಾಗಿದೆ. ಯಾಕಂತಂದ್ರೆ ಒಂದು ಹಡಗು 2 ಹಡಗು ಮುಖಾಂತರ ನಾವೇನಾದ್ರೂ ಹೋದ್ರೆ ಈಸಿಯಾಗಿ ಅವರು ಅಟ್ಯಾಕ್ ಮಾಡ್ಬಿಡ್ತಾರೆ. ಹಾಗಾಗಿ ನಾವು ಒಂದು ಸತಿ ಹೋಗ್ಬೇಕಂತಂದ್ರೆ ಎಷ್ಟೋ ಹಡಗುಗಳನ್ನ ನಾವು ಏರ್ಪಾಟ್ ಮಾಡಿ ಎಷ್ಟೋ ಹಡಗುಗಳ ಮುಖಾಂತರ ನಾವು ಜನ ಸೇರಿಸ್ಕೊಂಡು ಪ್ರಯಾಣ ಮಾಡಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂತಂದ್ರೆ ಅಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಈ ಪೈರೇಟ್ಸ್ ಕಾಟ ಅಂತ ಅವರು ಹೇಳಿರ್ತಾರೆ ಸ್ನೇಹಿತರೆ. ಇದನ್ನ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಕೂಡ ಹೇಳ್ತಾರೆ. ಅಂದ್ರೆ ನಮ್ಮ
ಕುಂದವೈ ದೇವಿಯವರ ಹತ್ರನೋ ಅಥವಾ ವಂದಿಯದ್ದೇವನವ್ರ ಹತ್ರನೋ ಹೇಳ್ತಾರೆ ಸ್ನೇಹಿತರೆ ಒಂದು ಸೀನಲ್ಲಿ. ಸೊ ಇದನ್ನ ಕಂಟ್ರೋಲ್ ಮಾಡ್ತಾರೆ ಇದನ್ನ ಕಂಟ್ರೋಲ್ ಮಾಡ್ತಾರೆ. ಇದನ್ನೆಲ್ಲ ಅಂದ್ರೆ ಕಡಲ್ಗಳ್ಳರು ಅಂದ್ರೆ ಕಡಲ್ಗಳ್ಳರು ಈ ರೀತಿ ತೊಂದರೆಯನ್ನ ಕೊಡ್ತಾ ಇರ್ತಾರಲ್ವಾ, ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಇವ್ರನ್ನೆಲ್ಲ ಯುದ್ಧ ಮಾಡಿ ಗೆಲ್ತಾರೆ. ಅಂದ್ರೆ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಈ ರೀತಿ ಕಡಲ್ಗಳ್ಳರಿಂದ ಯಾವುದೇ ಅಪಾಯ ಆಗಬಾರ್ದು. ಯಾಕಂದ್ರೆ ನಮ್ಮ ಚೋಳ ಸಾಮ್ರಾಜ್ಯದವರು, ಚೋಳರು ಅಂತ ಹೇಳಿದ್ರೇನೆ ಕಡಲುಗಳಲ್ಲಿ ಹಡಗುಗಳನ್ನು ಅಂದ್ರೆ ಕಡಲುಗಳ ಮುಖಾಂತರ ಹಡಗುಗಳನ್ನು ನಿರ್ಮಾಣ ಮಾಡಿ, ಹಡಗುಗಳ ಮುಖಾಂತರ ಇವರು ಕಡಲುಗಳಲ್ಲಿ ಪ್ರಯಾಣ ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಟ್ರೇಡಿಂಗ್ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಇವರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದಾರೆ. ಮತ್ತೆ ಕಡಲುಗಳಲ್ಲೇ ಇವರು ಯುದ್ಧ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಕಡಲು ಅಂತ ಹೇಳಿದ ತಕ್ಷಣ ನಮ್ಮ ಚೋಳರಿಗೆ ಒಂದು ರೀತಿ ನೀರು ಕುಡ್ದಂಗೆ ಅಂತ ಹೇಳಬೇಕು. ಅಂದ್ರೆ ಅದರಲ್ಲಿ ತುಂಬಾ ಎಕ್ಸ್ಪರ್ಟ್ಸು, ಕಡಲುಗಳಲ್ಲಿ ಯಾವ ರೀತಿ ಪ್ರಯಾಣ ಮಾಡಬೇಕು, ಮತ್ತೆ ಕಡಲುಗಳಲ್ಲಿ ನಾವು ಪ್ರಯಾಣ ಮಾಡಬೇಕಾದ್ರೆ ಅಂದ್ರೆ ಡೈರೆಕ್ಷನ್ಸ್ ಅಂದ್ರೆ ದೂರದಲ್ಲಿ ಅಂದ್ರೆ ನಾವು ಒಂದು ಜಾಗಕ್ಕೆ, ಒಂದು ಸ್ಥಳಕ್ಕೆ ಹೋಗಬೇಕು ಅಂತಂದ್ರೆ ಯಾವ ರೀತಿ ನಾವು ಡೈರೆಕ್ಷನ್ಸ್ ನ ಫಾಲೋ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಸ್ನೇಹಿತರೆ ನಮ್ಮ ಚೋಳರು. ಸೊ ಹೀಗಿರ್ಬೇಕಾದ್ರೆ ಇವರು ಈ ರೀತಿ ಕಡಲ್ಗಳ್ಳರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ ಅದನ್ನ ಕಂಟ್ರೋಲ್ ಮಾಡ್ತಾರೆ. ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಮತ್ತೆ ವಂದಿಯದ್ದೇವನವರು ಅವ್ರನ್ನ ಕಂಟ್ರೋಲ್ ಮಾಡಿ, ಮತ್ತೆ ಕಡಲುಗಳಿಂದ ಆ ಕಡೆ ಇರ್ತಕ್ಕಂಥ ದೇಶಗಳು ಅಂದ್ರೆ ಕಡಲುಗಳನ್ನ ದಾಟ್ಕೊಂಡು ಹೋಗಿ ಆ ಕಡೆ ಇರ್ತಕ್ಕಂಥ ದೇಶಗಳನ್ನೆಲ್ಲ ಇವರು ಆಕ್ಯುಪೈ ಮಾಡ್ಕೋತಾರೆ ಸ್ನೇಹಿತರೆ. ಆ ಒಂದು ಕೆಲಸದಲ್ಲಿ ಇವರು ಇದ್ದಾರೆ ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂದರೆ ಇದು 4ನೇ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದು. ಈಗ 5ನೇ ಪ್ರಶ್ನೆಗೆ ಬರ್ತೀನಿ ಸ್ನೇಹಿತರೆ. ನಮ್ಮ ಉತ್ತಮ ಚೋಳ ಅವರು ಅಂದರೆ ಉತ್ತಮ ಚೋಳ ಅವ್ರಿಗೆ ಈ ಒಂದು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಯಾರು ಕಡೆಯಲ್ಲಿ ಅಂದರೆ ಕಡೆಗೆ ಯಾರು ರಾಜ ಆಗೋದು, ಉತ್ತಮ ಚೋಳ ಅವರು ರಾಜ ಆಗ್ತಾರೆ. ಉತ್ತಮ ಚೋಳ ಅವರು ಯಾರು, ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರ ಚಿಕ್ಕಪ್ಪ. ಚೋಳ ಸಾಮ್ರಾಜ್ಯದ ಪ್ರಜೆಗಳು ಮತ್ತೆ ಚೋಳ ಸಾಮ್ರಾಜ್ಯದ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಎಲ್ಲರೂ ಕೂಡ ಪೊನ್ನಿಯಿನ್ ಸೆಲ್ವನ್ ಅವರೇ ರಾಜ ಆಗಬೇಕು ಅಂತ ಹೇಳಿದ್ರು ಕೂಡ ಇಲ್ಲ ರೂಲ್ಸ್ ಪ್ರಕಾರ, ಧರ್ಮದ ಪ್ರಕಾರ ನನ್ನ ಚಿಕ್ಕಪ್ಪ ಉತ್ತಮ ಚೋಳ ಅವರೇ ರಾಜ ಆಗಬೇಕು ಅಂತ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಧರ್ಮವನ್ನ ಪಾಲಿಸ್ತಾರೆ ಸ್ನೇಹಿತರೆ. ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರೇ ಉತ್ತಮ ಚೋಳ ಅವರಿಗೆ ಅಂದ್ರೆ ಆ ಒಂದು ಪಟ್ಟವನ್ನ ಕೊಡ್ತಾರೆ, ಅಂದ್ರೆ ತ್ಯಾಗವನ್ನ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಅದಕ್ಕೆ 5ನೇ ಭಾಗಕ್ಕೆ ಪೊನ್ನಿಯಿನ್ ಸೆಲ್ವನ್ ಕತೆ 5 ಭಾಗಗಳಲ್ಲಿ ಏನ್ ಬರೆದಿದ್ದಾರೆ, ಇದರಲ್ಲಿ 5ನೇ ಭಾಗಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಏನ್ ನೇಮ್ ಮಾಡ್ತಾರೆ ಅಂತಂದ್ರೆ ತ್ಯಾಗ ಶಿಖರಂ ಅಂತ. ಅಂದ್ರೆ ತ್ಯಾಗ ಶಿಖರ ಅಂದ್ರೆ ತುಂಬಾನೇ ಗ್ರೇಟು ಅಂತ, ತ್ಯಾಗ ಮಾಡೋದು ತುಂಬಾನೇ ಗ್ರೇಟು ಅಂತ ಅವರು ಆ ಒಂದು ಹೆಸರನ್ನ ಇಟ್ಟಿದ್ದಾರೆ ಸ್ನೇಹಿತರೆ 5ನೇ ಭಾಗಕ್ಕೆ. ಸೊ ಈ ರೀತಿ ತ್ಯಾಗವನ್ನ ಮಾಡೋದೇ 5ನೇ ಭಾಗ. ಅಂದ್ರೆ ಮುಖ್ಯವಾದಂತ ಒಂದು ವಿಷಯನೇ ಈ 5ನೇ ಭಾಗದಲ್ಲಿ ಈ ಒಂದು ತ್ಯಾಗ, ಅಂದ್ರೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ತ್ಯಾಗ ಮಾಡಿದಂತಹ ಒಂದು ವಿಷಯವನ್ನ ನಿಜಕ್ಕೂ ಆ ಒಂದು ಸೀನ್ ಅನ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಅಂದ್ರೆ ಆ ಒಂದು ಸೀನ್ಸ್ ಅಂದ್ರೆ ಆ ಒಂದು ಪಟ್ಟಾಭಿಷೇಕ ನಡೆಯುವಂತ ಸೀನ್ಸ್ ಎಲ್ಲ ಅಷ್ಟು ಅದ್ಭುತವಾಗಿ, ತುಂಬಾನೇ ಕುತೂಹಲವಾಗಿ ನಮಗೆ ಅಂದ್ರೆ ನಮ್ಮ ಮನಸ್ಸಿನ ಕಣ್ಣಿನ ಮುಂದೆ ಆ ಒಂದು ಸೀನ್ಸ್ ಎಲ್ಲ ಓಡುತ್ತೆ ಅಂತಾನೆ ಹೇಳಬೇಕು ಸ್ನೇಹಿತರೆ. ಆ ಒಂದು ದೃಶ್ಯಗಳೆಲ್ಲ ಹಾಗೆ ಸಿನಿಮಾ ರೀತಿ ಓಡ್ತಾ ಇರುತ್ತೆ ಅಂತ ಹೇಳಬೇಕು. ಆ ರೀತಿ ಪದಗಳಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿರ್ತಾರೆ ಸ್ನೇಹಿತರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಸೊ ಹೀಗಿರ್ಬೇಕಾದ್ರೆ ಅಂದ್ರೆ ಇದ್ರ ಬಗ್ಗೆ ಹೇಳಿದ್ದಾರೆ, ಉತ್ತಮ ಚೋಳ ಅವರು ರಾಜ ಆಗಿ 15 ವರ್ಷದ ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ರಾಜ ಆಗ್ತಾರೆ. ನಂತರ ಅವರು ರಾಜ ಆದ ನಂತರ ಅವರು ರಾಜರಾಜ ಚೋಳ ಅಂತ ಪಟ್ಟವನ್ನ ಅವರು ಸಂಪಾದನೆ ಮಾಡ್ಕೋತಾರೆ. ನಂತರನೇ ಅವರು ಅಂದ್ರೆ ಈ ತಂಜಾವೂರು ಬೃಹದೀಶ್ವರ ದೇವಸ್ಥಾನ ಆಗಿರ್ಬೋದು ಇದನ್ನೆಲ್ಲ ಕಟ್ಟೋದು, ಅಂದ್ರೆ ತಂಜಾವೂರು ಬೃಹದೀಶ್ವರ ದೇವಸ್ಥಾನವನ್ನ ಕಟ್ತಾರೆ. ಮತ್ತೆ ಇನ್ನೂ ಚೋಳ ಸಾಮ್ರಾಜ್ಯವನ್ನ ಇನ್ನೂ ವಿಸ್ತಾರ ಮಾಡ್ತಾರೆ. ಸೊ ಇವೆಲ್ಲ ಅಂದ್ರೆ ಅವರು ಸಾಧನೆಗಳನ್ನ ಮಾಡೋದಕ್ಕೆ ಶುರು ಮಾಡೋದು ಅವರು ರಾಜ ಆದ ನಂತರ. ಅಂದ್ರೆ ರಾಜ ಆಗೋದಕ್ಕಿಂತ ಮುಂಚೆ ಅವರು ಚೋಳ ಸಾಮ್ರಾಜ್ಯಕ್ಕೋಸ್ಕರ ಸೇವೆ ಮಾಡ್ತಾ ಇರ್ತಾರೆ. ಪೊನ್ನಿಯಿನ್ ಸೆಲ್ವನ್ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನಂತರ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದ ನಂತರ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಕಡೆಗೆ ನಮ್ಮ ಉತ್ತಮ ಚೋಳ ಅವರು ರಾಜ ಆಗ್ತಾರೆ. ಉತ್ತಮ ಚೋಳ ಅವರು ರಾಜ ಆಗಿ 15 ವರ್ಷಗಳು ಅವರು ರೂಲ್ ಮಾಡ್ತಾರೆ. ಅವರ ಚಿಕ್ಕಪ್ಪ, ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರ ಚಿಕ್ಕಪ್ಪ 15 ವರ್ಷಗಳು ರೂಲ್ ಮಾಡ್ತಾರೆ. ಅವರು ರೂಲ್ ಮಾಡಬೇಕಾದ್ರೆ ಚೋಳ ಸಾಮ್ರಾಜ್ಯ ಅಷ್ಟು ವಿಸ್ತಾರ ಎಲ್ಲ ಆಗೋದಿಲ್ಲ. ನಮ್ಮ ಉತ್ತಮ ಚೋಳ ಅವರು ಅಷ್ಟು ಯುದ್ಧಗಳಲ್ಲಿ ಅವರು ಭಾಗಿಯಾಗೋದಿಲ್ಲ. ಎಲ್ಲರೂ ಕೂಡ ಅಂದ್ರೆ ಯಾವುದೇ ಒಂದು ಶತ್ರುಗಳ ಕಾಟ ಇಲ್ಲದೆ ಚೋಳ ಸಾಮ್ರಾಜ್ಯ ತುಂಬಾ ಶಾಂತವಾಗಿರುತ್ತೆ. ಚೋಳ ಸಾಮ್ರಾಜ್ಯದ ಪ್ರಜೆಗಳು ಕೂಡ ಅವರವರ ಕೆಲಸಗಳಲ್ಲಿ ಅವರು ನಿರತರಾಗಿರ್ತಾರೆ. ನಂತರ 15 ವರ್ಷಗಳ ನಂತರ ನಮ್ಮ ರಾಜರಾಜ ಚೋಳ ಅವರು ಪಟ್ಟಕ್ಕೆ ಬರ್ತಾರೆ. ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಪಟ್ಟಕ್ಕೆ ಬರ್ತಾರೆ. ನಂತರ ಅವರಿಗೆ ರಾಜರಾಜ ಚೋಳ ಅಂತ ಆ ಒಂದು ಪಟ್ಟವನ್ನ ಕೊಡ್ತಾರೆ. ಸೊ ಅಂದ್ರೆ ರಾಜರಾಜ ಚೋಳ ಅವರು ಆಗ್ತಾರೆ. ಅಂದ್ರೆ ಅವರು ರಾಜರಾಜ ಚೋಳ ಅಂತ ಹೆಸರನ್ನ ಅವರು ಸಂಪಾದನೆ ಮಾಡ್ಕೋತಾರೆ, ಆ ಪಟ್ಟವನ್ನ ಸಂಪಾದನೆ ಮಾಡ್ಕೋತಾರೆ ರಾಜ ಆದ ನಂತರ. ಅವರು ತಂಜಾವೂರು ಬೃಹದೀಶ್ವರ ದೇವಸ್ಥಾನವನ್ನ ಕಟ್ತಾರೆ. ನಂತರ ಹಲವಾರು ಸಾಧನೆಗಳನ್ನ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ ಸ್ನೇಹಿತರೆ.
ಅಂದರೆ ರಿಯಲ್ ಆಗೂ ಕೂಡ ಹಾಗೆ ಇರೋದು. ಅಂದರೆ ಅವರ ಚಿಕ್ಕಪ್ಪ 15 ವರ್ಷಗಳು ರೂಲ್ ಮಾಡಿದ ನಂತರ ನಮ್ಮ ರಾಜರಾಜ ಚೋಳ ಅವರು ಪಟ್ಟಕ್ಕೆ ಬರ್ತಾರೆ, ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಪಟ್ಟಕ್ಕೆ ಬರ್ತಾರೆ. ನಂತರ ಅವರು ತಂಜಾವೂರು ಬೃಹದೀಶ್ವರ ದೇವಸ್ಥಾನವನ್ನು ಕಟ್ತಾರೆ. ಇದನ್ನೆಲ್ಲ ಅಂದರೆ ಈ ರೀತಿಯೇ ಇತಿಹಾಸ ಇರೋದು, ನಿಜವಾದಂಥ ಇತಿಹಾಸ ಕೂಡ ಈ ರೀತಿಯೇ ಇರೋದು. ಇದಕ್ಕೆ ಅಲ್ಲಲ್ಲಿ ಸ್ವಲ್ಪ ಕಲ್ಕಿ ಕೃಷ್ಣಮೂರ್ತಿ ಅವರು ಅವರ ಒಂದು ಕಲ್ಪನೆಯನ್ನು ಮಿಶ್ರಣಗೊಳಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈಗ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ, ಹಳೇ ಮಧುರಾಂತಕ ಚೋಳ ಅವರು. ಹಳೇ ಮಧುರಾಂತಕ ಚೋಳ ಅವ್ರನ್ನ ನೀವು ಮರಿಬಾರ್ದು ಸ್ನೇಹಿತರೆ. ಹಳೇ ಮಧುರಾಂತಕ ಚೋಳ ಅವರು ನಾನು ಈ ಕತೆ ಹೇಳಬೇಕಾದ್ರೆ ಅಂದರೆ ಸಂಚಿಕೆಗಳ ಮುಖಾಂತರ ನಾನು ಏನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿರ್ತೀನಿ, ಅದರಲ್ಲಿ ನಾನು ಮಧುರಾಂತಕ ಚೋಳ ಅವರು ತೀರೋದ್ರು. ಅವರು ಅಂದರೆ ನಮ್ಮ ಕಂದಮಾರನವರು ವಂದ್ಯದೇವನವ್ರಿಗೆ ಬಾಣ ಬಿಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅವರು ನಮ್ಮ ಕಂದಮಾರನವರು ಮಧುರಾಂತಕ ಚೋಳ ಅವ್ರಿಗೆ ಬಾಣ ಬಿಟ್ಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ. ಸೊ ಹಾಗೆ ಬಾಣ ಬಿಟ್ಟಾಗ ಆ ಬಾಣ ತಾಕಿ ಅಂದರೆ ಬೆನ್ನಿಗೆ ತಾಕಿ ನಮ್ಮ ಮಧುರಾಂತಕ ಚೋಳ ಅವರು ಅಂದರೆ ಕುದುರೆ ಮೇಲೆ ಕೂತಿರ್ಬೇಕಾದ್ರೆ ಕುದುರೆಯಿಂದ ಕೆಳಗೆ ಬಿದ್ದು, ಅಂದರೆ ಆ ಬಾಣ ತಾಕಿದ ತಕ್ಷಣ ನಮ್ಮ ಮಧುರಾಂತಕ ಚೋಳ ಅವರು ಕುದುರೆಯಿಂದ ಕೆಳಗೆ ಬಿದ್ದು ಆ ನದಿಯಲ್ಲಿ ಹರ್ಕೊಂಡು ಹೊಟ್ಟೋದ್ರು. ಅಲ್ಲೇ ಮಧುರಾಂತಕ ಚೋಳ ಅವರ ಕ್ಯಾರೆಕ್ಟರು ಮುಗಿಯುತ್ತೆ ಅಂತ ನಾನು ಹೇಳಿರ್ತೀನಿ. ಆದರೆ ಅಲ್ಲಿ ಮುಗಿಯೋದಿಲ್ಲ, ನಮ್ಮ ಮಧುರಾಂತಕ ಚೋಳ ಅವರ ಕ್ಯಾರೆಕ್ಟರು ಅಲ್ಲಿ ಮುಗಿಯೋದಿಲ್ಲ ಸ್ನೇಹಿತರೆ. ಆ್ಯಕ್ಚುಲಿ ನಮ್ಮ ಮಧುರಾಂತಕ ಚೋಳ ಅವರು ಅಲ್ಲಿ ಆ ಒಂದು ಬಾಣ ಏನು ತಾಕುತ್ತೆ ನಮ್ಮ ಮಧುರಾಂತಕ ಚೋಳ ಅವ್ರಿಗೆ, ಆ ಒಂದು ಅಪಾಯದಿಂದ ಹೇಗೋ ತಪ್ಪಿಸ್ಕೊಂಡು ಪಾರಾಗ್ತಾರೆ. ನಂತರ ಅವರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳು ಅಂದರೆ ರವಿದಾಸನ್, ಸೋಮನ್ ಸಾಂಬವನ್ ಮತ್ತೆ ಈ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳ ಜೊತೆ ಸೇರ್ಕೊಂಡು, ಮತ್ತೆ ಇನ್ನೂ ಕೂಡ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಈ 5-6 ವ್ಯಕ್ತಿಗಳು ಅಂತ ನಾನು ಏನು ಹೇಳಿದೆ, ಇವ್ರ ಜೊತೆ ಇನ್ನೂ ಕೂಡ ಒಂದು 100 ಜನ ಸೇರ್ಕೊಂಡಿರ್ತಾರೆ ಸ್ನೇಹಿತರೆ. ಅಂದ್ರೆ ಇವರೆಲ್ಲರೂ ಕೂಡ ಈಗ ಚೇರರ್ ಜೊತೆ ಮತ್ತೆ ಇಲಂಗೈ ಅಂದ್ರೆ ಶ್ರೀಲಂಕಾನ ಆಳ್ವಿಕೆ ನಡೆಸ್ತಾ ಇರಲ್ಲ, ಶ್ರೀಲಂಕಾನ ಆಲ್ರೆಡಿ ಅರ್ಧ ಶ್ರೀಲಂಕಾನ ಈ ಪೊನ್ನಿಯಿನ್ ಸೆಲ್ವನ್ ಕತೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ರಾಜ ಅಂದ್ರೆ ಮಹಿಂದನ್ ರಾಜ ಅಲ್ಲೇ ಸಮೀಪದಲ್ಲಿರ್ತಕ್ಕಂಥ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂತಹ ಗುಹೆ ಒಳಗೆ ಹೋಗಿ ಬಚ್ಚಿಟ್ಕೊಂಡು ಅಲ್ಲಿ ಸೈನಿಕರನ್ನ ಇವರು ಸೇರಿಸ್ತಾ ಇರ್ತಾರೆ. ಸೊ ಆ ರೀತಿ ಇವರು ಆ ಒಂದು ಕೆಲಸದಲ್ಲಿ ಇವರು ನಿರತರಾಗಿರ್ಬೇಕಾದ್ರೆ ಪಾಂಡ್ಯರು ಕೂಡ ಈ ರೀತಿ ಚೋಳರ ಮೇಲೆ ಹೇಗಾದ್ರೂ ಮಾಡಿ ಚೋಳರ ಮೇಲೆ ಯುದ್ಧ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಅನ್ನೋ ಒಂದು ವಿಷಯ ತಿಳಿದು ಬರುತ್ತೆ. ನಂತರ ಪಾಂಡ್ಯರು ಮತ್ತೆ ಚೇರರು ಮತ್ತೆ ಶ್ರೀಲಂಕಾದಲ್ಲಿರ್ತಕ್ಕಂತಹ ಮಹಿಂದನ್ ರಾಜ ಇವರೆಲ್ಲರೂ ಕೂಡ ಅಂದ್ರೆ ಒಂದಾಗ್ತಾರೆ, ಇವರೆಲ್ಲರೂ ಕೂಡ ಕಾಂಪ್ರಮೈಸ್ ಆಗಿ ಇವರೆಲ್ಲರೂ ಕೂಡ ಒಂದಾಗ್ತಾರೆ. ಅಂದ್ರೆ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇತಿಹಾಸದಲ್ಲಿ ಎಲ್ಲೂ ಕೂಡ ಚೋಳರು ಪಾಂಡ್ಯರು ಒಂದಾದ್ರು ಅನ್ನೋ ಒಂದು ಮಾಹಿತಿನೇ ಸಿಗೋದಿಲ್ಲ ಸ್ನೇಹಿತರೆ. ಅದಕ್ಕೆ ಬದಲಾಗಿ ನಮ್ಮ ಪಾಂಡ್ಯರು ಚೇರರು ಒಂದಾಗಿದ್ದಾರೆ ಮತ್ತೆ ಚೋಳರ ವಿರುದ್ಧ ಯುದ್ಧ ಮಾಡಿದ್ದಾರೆ ಅಂತ ಅನ್ನೋ ಮಾಹಿತಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಪಾಂಡ್ಯರು ಚೋಳರು ಮಾತ್ರ ಇತಿಹಾಸದಲ್ಲೇನೆ ಒಂದಾಗಿಲ್ಲ ಸ್ನೇಹಿತರೆ. ಅಷ್ಟು ದ್ವೇಷ ಆಗಿನ ಕಾಲಘಟ್ಟದಲ್ಲಿ ಪಾಂಡ್ಯರಿಗೆ ಚೋಳರಿಗೆ ಅಷ್ಟು ದ್ವೇಷ ಅಂತ ಹೇಳ್ತಾರೆ ಸ್ನೇಹಿತರೆ ಸಂಶೋಧಕರು. ಅವರು ಕಡೆಗೂ ಕೂಡ ಈ 2 ಸಾಮ್ರಾಜ್ಯಗಳು ಕಡೆಗೂ ಕೂಡ ಯಾವ ಒಂದು ಟೈಮ್ ಪೀರಿಯಡ್ ನಲ್ಲೂ ಕೂಡ ಇವರಿಬ್ರು ಒಂದಾಗಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿಯುವಂತ ಸಂದರ್ಭದಲ್ಲಿ ಈಗ ನಮ್ಮ ಹಳೆ ಮಧುರಾಂತಕ ಚೋಳ ಅವರು ಅಂದ್ರೆ ಡ್ಯೂಪ್ಲಿಕೇಟ್ ಮಧುರಾಂತಕ ಚೋಳ ಅವರು ನಮ್ಮ ಸೆಂಬಿಯನ್ ಮಾದೇವಿ ಅವರ ಹತ್ರ ವಾದ ಮಾಡ್ತಾರಲ್ವಾ, ಅಂದ್ರೆ ಏನಂತ ವಾದ ಮಾಡ್ತಾರೆ, ನನಗೆ ಅಂದ್ರೆ ರೂಲ್ಸ್ ಪ್ರಕಾರ ನಾನೇ ರಾಜ ಆಗ್ಬೇಕು ಅಂತ ಎಲ್ಲ ವಾದ ಮಾಡ್ಬೇಕಾದ್ರೆ ನಮ್ಮ ಸೆಂಬಿಯನ್ ಮಾದೇವಿ ಅವರು ಅವರ ಒಂದು ಅಂದ್ರೆ ಕೆಲವು ಸೀಕ್ರೆಟ್ಸ್ನೆಲ್ಲ ಹೇಳ್ತಾರಲ್ವಾ, ಸೀಕ್ರೆಟ್ಸ್ನೆಲ್ಲ ಅವರು ಅನ್ಲಾಕ್ ಮಾಡ್ತಾರಲ್ವಾ, ಅದನ್ನೆಲ್ಲ ನಾನು ಕತೆ ಹೇಳ್ಬೇಕಾದ್ರೆ ನಾನು ನಿಮ್ಮ ಹತ್ರ ಹಂಚ್ಕೊಂಡಿರ್ತೀನಿ ಸ್ನೇಹಿತರೆ. ಸೊ ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಆ ಮಧುರಾಂತಕ ಚೋಳ ಅವರು ಈಗ ಪಾಂಡ್ಯ ಸಾಮ್ರಾಜ್ಯದವ್ರ ಜೊತೆ ಸೇರ್ಕೊಂಡು ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ತಂದೆ ಅಂದ್ರೆ ಅವ್ರಿಗೆ ಯಾವಾಗ ಸತ್ಯ ಗೊತ್ತಾಗುತ್ತೋ ಆ ಒಂದು ಹುಚ್ಚನ ಕ್ಯಾರೆಕ್ಟರ್ ಅಂದ್ರೆ ಕರುತ್ತಿರುಬನ್ ಕ್ಯಾರೆಕ್ಟರ್ ಇಂದ ಏನು ಸತ್ಯ ಗೊತ್ತಾಗುತ್ತೋ ಅಂದ್ರೆ ನೀನು ವೀರಪಾಂಡ್ಯನವರ ಮಗನೇ ಅನ್ನೋ ಒಂದು ಸತ್ಯ ಏನು ಗೊತ್ತಾಗುತ್ತೋ ಆ ಸತ್ಯ ತಿಳಿದು ಬಂದಿದ ತಕ್ಷಣ ನಾನು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವನಾ, ಓಹೋ ಅಂದ್ರೆ ಮಧುರಾಂತಕ ಚೋಳ ಅವರು ಮತ್ತೆ ನಂದಿನಿ ದೇವಿ ಅವರು ಇವರಿಬ್ರು ಕೂಡ ವೀರಪಾಂಡ್ಯನವರಿಗೆ ಹುಟ್ಟಿದಂತಹ ಮಕ್ಕಳು ಅಂತ ಇಲ್ಲಿ ಕಲ್ಕಿ ಕೃಷ್ಣಮೂರ್ತಿ ಅವರು ಕೆಲವು ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ಸ್ ನ ಇಟ್ಕೊಂಡು ನಾವು ಒಂದು ನಿರ್ಧಾರಕ್ಕೆ ಬರ್ಬೋದು ಸ್ನೇಹಿತರೆ. ಅಂದ್ರೆ ಅವರು ಡೈರೆಕ್ಟ್ ಆಗಿ ಇವರಿಬ್ರು ವೀರಪಾಂಡ್ಯನವರ ಮಕ್ಕಳೇ ಅಂತ ಹೇಳಿರೋದಿಲ್ಲ. ಅಂದ್ರೆ ನಂದಿನಿ ಅವರ ಮುಖಾಂತರ ಆದಿತ್ಯ ಕರಿಕಾಲನ್ ಅವರಿಗೆ ತಿಳಿಸ್ಕೊಡ್ತಾರೆ ಹೊರತು ಎಲ್ಲೂ ಕೂಡ ಹೇಗೆ ಅಂದ್ರೆ ವೀರಪಾಂಡ್ಯನವ್ರಿಗೆ ಮತ್ತೆ ಮಂದಾಕಿನಿ ಅವ್ರಿಗೆ ಪ್ರೀತಿ ಉದ್ಭವ ಆಯ್ತಾ, ಆ ಪ್ರೀತಿಯ ಫಲದಿಂದ ಹುಟ್ಟಿದಂತಹ ಮಕ್ಕಳೇ ಈ ಮಧುರಾಂತಕ ಚೋಳ ಅವರು ಅಂದ್ರೆ ಡೂಪ್ಲಿಕೇಟ್ ಮಧುರಾಂತಕ ಚೋಳ ಅವರು ಮತ್ತೆ ನಮ್ಮ ನಂದಿನಿ ದೇವಿ ಅವರ ಅಂತ ಈ ರೀತಿಯಾದಂತಹ ಮಾಹಿತಿಗಳನ್ನ ಎಲ್ಲೂ ಕೂಡ ಹೇಳಿರೋದಿಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಅವರು ಒಂದು ಅಕ್ಯುರೇಟ್ ಡೇಟಾ ಅಂದರೆ ಅಕ್ಯುರೇಟ್ ಆಗಿ ಅವ್ರು ಹೇಳಿರೋದಿಲ್ಲ, ಕನ್ಫರ್ಮ್ ಮಾಡಿರೋದಿಲ್ಲ. ನಾವೇ ಇರ್ತಕ್ಕಂಥ ಇನ್ಫಾರ್ಮೇಷನ್ಸ್ನ ಇಟ್ಕೊಂಡು ಹೌದು ಅಂದರೆ ನಮ್ಮ ಮಂದಾಕಿನಿಯವರು ಮತ್ತು ವೀರಪಾಂಡ್ಯನವರು ಒಂದು ದ್ವೀಪದಲ್ಲಿ ಸ್ವಲ್ಪ ದಿನ ಇರೋ ರೀತಿ ಆಗುತ್ತಲ್ಲ, ಆ ದ್ವೀಪದಲ್ಲಿ ಏನು ನಡೀತೋ ಅಂದರೆ ಆ ದ್ವೀಪದಲ್ಲಿ ಇವರಿಬ್ಬರ ನಡುವೆ ಪ್ರೀತಿ ಉದ್ಭವ ಆಗಿರ್ಬೋದೇನೋ ಅಂತ ನಾವು ಊಹೆ ಮಾಡ್ಬೋದು ಅಷ್ಟೇ. ಯಾಕೆಂತಂದ್ರೆ ವೀರಪಾಂಡ್ಯನವರೇ ನನ್ನ ತಂದೆ ಅಂತ ನಮ್ಮ ನಂದಿನಿ ದೇವಿಯವರು ಆದಿತ್ಯ ಕರಿಕಾಲರ್ ಅವ್ರ ಹತ್ರ ಹೇಳ್ತಾರೆ. ಆದರೆ
ಮುಂದೆ ಅಂದರೆ ಕಾಲಕ್ರಮೇಣ ನಮ್ಮ ಕುಂದವೈ ದೇವಿಯವರು ಮತ್ತು ವಂದ್ಯದೇವನವರು ಇದ್ರ ಬಗ್ಗೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಇನ್ನೂ ಹೇಳ್ಬೇಕಂತಂದರೆ ನಮ್ಮ ವಂದ್ಯದೇವನವರು ಕುಂದವೈ ದೇವಿಯವರ ಹತ್ರ ಒಂದು ವಿಷಯವನ್ನು ಹೇಳ್ತಾರೆ. ಅಂದರೆ ಕುಂದವೈ ದೇವಿಯವರೇ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅಂದರೆ ಈ ರೀತಿ ಮಾತಿಗೆ ಬಂದಾಗ ನಮ್ಮ ವಂದ್ಯದೇವನವರು ಹೇಳ್ತಾರೆ, ಈಗ ಆಳ್ವಾರ್ ಕಡಿಯಾರ್ ನಂಬಿಗೆ ಆ ಹುಚ್ಚ ಅಂದರೆ ಆ ಹುಚ್ಚನ ಕ್ಯಾರೆಕ್ಟರು ಅಂದರೆ ಕರುತ್ತಿರ್ಮನ್ ಅವರು ಸಿಗ್ತಾರೆ. ಕರುತ್ತಿರ್ಮನ್ ಅಂದರೆ ಆ ಹುಚ್ಚ ತಪ್ಪಿಸ್ಕೊಂಡು ಹೊಡೋಗ್ಬೇಕಾದ್ರೆ ಅಂದರೆ ಜೈಲಲ್ಲಿ ಇರ್ತಕ್ಕಂಥ ಆ ಹುಚ್ಚ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿ ಆಳ್ವಾರ್ ಕಡಿಯಾರ್ ನಂಬಿ ಹಿಡ್ಕೊಂಡು ಅವ್ರ ಹತ್ರ ಸತ್ಯವನ್ನ ಬಾಯಿ ಬಿಡಿಸ್ಬೇಕಾದ್ರೆ ಈ ರೀತಿ ಮಧುರಾಂತಕ ಚೋಳ ಅವರು ಯಾರ ಮಗ ಅಂತ ಕೇಳಬೇಕಾದ್ರೆ ಆ ಕರುತ್ತಿರ್ಮನ್ ಅಂದರೆ ಆ ಹುಚ್ಚನ ಕ್ಯಾರೆಕ್ಟರು ನಾನೇ ಅವ್ರ ತಂದೆ ಅಂತ ಹೇಳ್ದ ಅಂತ ನಮ್ಮ ವಂದ್ಯದೇವನವರು ಕುಂದವೈ ದೇವಿಯವ್ರ ಹತ್ರ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಇದನ್ನ ಅಂದರೆ ಈ ರೀತಿಯೆಲ್ಲ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಕನ್ಫ್ಯೂಸ್ ಮಾಡಿಸ್ತಾರೆ. ಅಂದರೆ ಓದುಗರಿಗೆ ಎಲ್ಲೂ ಕೂಡ ನಂದಿನಿ ದೇವಿಯವರ ಜನ್ಮ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಒಂದು ಕರೆಕ್ಟ್ ಆದಂತಹ ಅಕ್ಯುರೇಟ್ ಮಾಹಿತಿ ಇರಬಾರ್ದು ಅಂತ ಬಯಸಿದ್ರೋ ಏನೋ ಗೊತ್ತಿಲ್ಲ. ಇಲ್ಲಿ ನಂದಿನಿಯವರ ಜನ್ಮ ರಹಸ್ಯ ಮತ್ತೆ ಆದಿತ್ಯ ಕರಿಕಾಲನವರ ನಿಗೂಢ ಕೊಲೆಯ ಹಿಂದ್ಗಡೆ ಇರ್ತಕ್ಕಂಥ ಸತ್ಯ ಇದ್ರ ಬಗ್ಗೆ ಒಂದು ಕರೆಕ್ಟ್ ಆದಂತಹ ಕ್ಲಾರಿಟಿಯನ್ನ ಕಡೆಯವರೆಗೂ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಕೊಡೋದಿಲ್ಲ ಸ್ನೇಹಿತರೆ. ಸೊ ಈಗ ನಮ್ಮ ಹಳೆಯ ಮಧುರಾಂತಕ ಚೋಳ ಅವರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಅಂದರೆ ಪಾಂಡ್ಯ ಸಾಮ್ರಾಜ್ಯದವ್ರ ಜೊತೆ ಸೇರಿಕೊಂಡು ಅವರ ಹೆಸರನ್ನು ಕೂಡ ಚೇಂಜ್ ಮಾಡ್ಕೋತಾರೆ. ಅಂದರೆ ಮಧುರಾಂತಕ ಚೋಳ ಅಂತ ಇವಾಗ ಇರಬಾರ್ದಲ್ವ, ಯಾಕಂದರೆ ಅವರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿಕೊಂಡ್ರು. ಅವರು ಅದಕ್ಕೆ ಹಾಗಾಗಿ ಚೋಳ ಅಂತ ಬರೋದಿಲ್ಲ. ಹಾಗಾಗಿ ಅವರು ಅಮರ ಭುಜಂಗನ್ ನೆಡುಂಚಳಿಯನ್ ಅಂತ ಒಂದು ಹೆಸರನ್ನು ಅವರು ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಹೇಗಿದೆ. ಸೊ ಅಂದರೆ ಆ ಹೆಸರನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಸೊ ಪಾಂಡ್ಯ ಸಾಮ್ರಾಜ್ಯದವ್ರ ಜೊತೆ ಸೇರಿಕೊಂಡು ಹೇಗಾದರೂ ಮತ್ತೆ ನಾನು ಪಾಂಡ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇರ್ತಾರೆ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದ ನಂತರವೂ ಕೂಡ ಕಾಲಕ್ರಮೇಣ ಇವರು ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ಅಂದರೆ ಪೊನ್ನಿಯಿನ್ ಸೆಲ್ವನ್ ಅವರು ಪಟ್ಟಕ್ಕೆ ಬಂದು ರಾಜರಾಜ ಚೋಳ ಅವರಾಗಿ ಆಗ್ತಾರಲ್ವಾ ಅಂದರೆ 15 ವರ್ಷಗಳ ನಂತರ ಅವರ ಚಿಕ್ಕಪ್ಪ ರೂಲ್ ಮಾಡಿ 15 ವರ್ಷಗಳ ನಂತರ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ರಾಜ ಆದ ನಂತರ ರಾಜರಾಜ ಚೋಳ ಅನ್ನೋ ಒಂದು ಪಟ್ಟವನ್ನು ಸಂಪಾದನೆ ಮಾಡಿಕೊಂಡು ನಂತರ ನಮ್ಮ ರಾಜರಾಜ ಚೋಳ ಅವರ ವಿರುದ್ಧ ಇವರು ಯುದ್ಧ ಮಾಡಬೇಕಾದ್ರೆ ಇವರು ವೀರ ಮರಣವನ್ನು ಹೊಂದುತ್ತಾರೆ ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಈ ಒಂದು ಪಾತ್ರಕ್ಕೆ ಎಂಡನ್ನು ಕೊಡ್ತಾರೆ. ಹಳೆಯ ಮಧುರಾಂತಕ ಚೋಳ ಅವರ ಪಾತ್ರಕ್ಕೆ ಈ ರೀತಿ ಒಂದು ಎಂಡನ್ನು ಕೊಡ್ತಾರೆ ಸ್ನೇಹಿತರೆ. ಸೊ ಇದನ್ನ ಕೇಳಬೇಕಾದ್ರೆ ಅಂದರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹೇಳಿದಂಥ ಪ್ರತಿಯೊಂದು ಮಾಹಿತಿ ಬಗ್ಗೆ ನಿಮ್ಗೆ ಏನಾದರೂ ಅನುಮಾನ ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಸ್ನೇಹಿತರೆ. ಬಿಕಾಸ್ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಸೊ ನಿಮ್ಗೇನಾದರೂ ಕನ್ಫ್ಯೂಸ್ ಆದರೆ ನಾನು ನಿಮಗೆ ಅಂದರೆ ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸನ್ನು ಕೇಳಿದ್ರೆ ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಸೊ ಈಗ ಹಳೆಯ ಮಧುರಾಂತಕ ಚೋಳ ಅವರಿಗೆ ಅಂದರೆ ಡೂಪ್ಲಿಕೇಟ್ ಮಧುರಾಂತಕ ಚೋಳ ಅವರಿಗೆ ಯಾವ ರೀತಿ ಎಂಡನ್ನು ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದು ಆಲ್ರೆಡಿ ಕತೆ ಹೇಳಬೇಕಾದ್ರೆ ಹೇಳಿರ್ತೀನಿ, ಬಟ್ ಅಲ್ಲಿ ಇಷ್ಟೊಂದು ಡೆಪ್ತ್ ಆಗಿ ಹೇಳಿರೋದಿಲ್ಲ. ಅಂದರೆ ಈ ಒಂದು ಕ್ಯಾರೆಕ್ಟರ್ಗೆ ನಾನು ಆ ಒಂದು ನದಿಯಲ್ಲೇ ಈ ಒಂದು ಕ್ಯಾರೆಕ್ಟರ್ ಕೊಚ್ಕೊಂಡು ಹೊಟ್ಟೋಗುತ್ತೆ ಅಂತ ನಾನು ಹೇಳ್ಬಿಟ್ಟು ಅಲ್ಲೇ ಮುಗಿಸ್ಬಿಟ್ಟಿರ್ತೀನಿ. ಯಾಕಂತಂದರೆ ಇಷ್ಟೆಲ್ಲ ಕನ್ಫ್ಯೂಷನ್ ಇರುತ್ತೆ ಅಂತಾನೆ, ಅಂದರೆ ಇಷ್ಟೆಲ್ಲ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನನಗೇನೋ ಅರ್ಥ ಆಗುತ್ತೆ, ಆದರೆ ಕೇಳೋವಂಥ ನಿಮಗೆ ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮಗೆ ತುಂಬ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲೇ ನಾನು ಮುಗಿಸ್ಬಿಟ್ಟಿರ್ತೀನಿ. ಬಟ್ ಇನ್ನೂ ಡೆಪ್ತ್ ಆಗಿ ಕರೆಕ್ಟ್ ಆಗಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಏನು ಹೇಳಿದ್ದಾರೆ, ಈ ಒಂದು ಕ್ಯಾರೆಕ್ಟರ್ಗೆ ಹೇಗೆ ಒಂದು ಕನ್ಕ್ಲೂಷನ್ ಅನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ. ಸೊ ಈಗ ಮುಂದಿನ ಪ್ರಶ್ನೆ, ತಿರುಪ್ರಂಬಿಯಂ ಪಲ್ಲಿಪಡೆ ದೇವಸ್ಥಾನದಲ್ಲಿ ಒಂದು ಸಣ್ಣ ಹುಡುಗನನ್ನು ಕರ್ಕೊಂಡ್ಬಂದು ನಮ್ಮ ನಂದಿನಿ ದೇವಿಯವರು ಒಂದು ಖಡ್ಗವನ್ನು ಕೊಟ್ಟು ಮತ್ತೆ ಒಂದು ಸಿಂಹಾಸನದ ಮೇಲೆ ಕೂರಿಸಿ ಒಂದು 6-7 ವರ್ಷ ಇರಬೇಕು ಆ ಹುಡುಗನಿಗೆ. ಒಂದು 6-7 ವರ್ಷ ಇರ್ತಕ್ಕಂಥ ಹುಡುಗನನ್ನು ಕರ್ಕೊಂಡ್ಬಂದು ಒಂದು ಸಿಂಹಾಸನದ ಮೇಲೆ ಕೂರಿಸಿ ಆ ತಿರುಪ್ರಂಬಿಯಂ ಪಲ್ಲಿಪಡೆ ದೇವಸ್ಥಾನದ ಮುಂದೆ ಒಂದು ಸಿಂಹಾಸನವನ್ನು ಹಾಕಿ ಆ ಸಿಂಹಾಸನದ ಮೇಲೆ ಕೂರಿಸಿ ಒಂದು ಖಡ್ಗವನ್ನು ಕೈಗೆ ಕೊಟ್ಟು ಮತ್ತೆ ಅವನ ತಲೆ ಮೇಲೆ ಒಂದು ಕಿರೀಟವನ್ನು ಧರಿಸಿ ಅವನನ್ನು ಅಂದರೆ ನೀನೇ ಇನ್ನು ಮುಂದೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಯುವರಾಜ ಅಂದರೆ ನೀನೇ ರಾಜ ಆಗೋನು ಅಂತ ಎಲ್ಲ ಹೇಳ್ತಾರಲ್ವಾ. ಮತ್ತೆ ನೀನು ನನ್ನ ಸ್ವಂತ ಅಂದರೆ ನಾನೇ ನಿನ್ನ ಸ್ವಂತ ತಾಯಿ ಅಂತ ನಮ್ಮ ನಂದಿನಿ ದೇವಿಯವರು ಹೇಳ್ತಾರೆ. ಮತ್ತೆ ಅಲ್ಲಿ ಹಿಂದೆ ನಿಂತಿರೋಳು ನಿನ್ನ ಸಾಕ್ತಾ ಇರೋಳಷ್ಟೇ, ನಾನೇ ನಿನ್ನ ಸ್ವಂತ ತಾಯಿ ಅಂತ ಎಲ್ಲ ಆ ರೀತಿಯಾದಂಥ ಸೀನ್ಸ್ ಎಲ್ಲ ಬರುತ್ತಲ್ಲ, ನಾನೇ ನಿನ್ನ ಸ್ವಂತ ತಾಯಿ ಅಂತ ಎಲ್ಲ ಹೇಳ್ತಾರಲ್ಲ ನಮ್ಮ ನಂದಿನಿ ದೇವಿಯವರು, ಆ ರೀತಿಯಾದಂಥ ಸೀನ್ಸ್ ಎಲ್ಲ ಬರುತ್ತಲ್ವ ಸ್ನೇಹಿತರೆ. ಸೊ ಆ ಒಂದು ಸೀನ್ನ ನೋಡಬೇಕಾದ್ರೆ ನಮಗೆ ನಂದಿನಿ ದೇವಿಯವರು ಈ ರೀತಿ ಅಂದರೆ ಈ ರೀತಿ ಹೇಳ್ತಾ ಇದ್ದಾರಲ್ಲ, ಅಂದರೆ ಇವ್ರಿಗೆ ಅಂದರೆ ಈ ಹುಡುಗನ ಸ್ವಂತ ತಾಯಿ ನಂದಿನಿ ಅಂತ ಆದರೆ ನಂದಿನಿ ಅವರ ಗಂಡ ಯಾರು, ನಿಜವಾದಂಥ ಗಂಡ ಯಾರು, ಇದ್ರ ಬಗ್ಗೆ ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ಕೂಡ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇಲ್ಲಿ ಹೇಳಿರೋದಿಲ್ಲ ಸ್ನೇಹಿತರೆ. ಈ ಒಂದು ಕನ್ಕ್ಲೂಷನ್ ಅಲ್ಲೂ ಕೂಡ ಹೇಳಿರಲ್ಲ. ಆದರೆ ಆ ಸಣ್ಣ ಹುಡುಗ ಇದನ್ನಲ್ಲ, ಆ 6-7 ವರ್ಷದ ಹುಡುಗನನ್ನು ಏನು ತೋರಿಸಿರ್ತಾರೆ, ಆ 6-7 ವರ್ಷದ ಹುಡುಗ
ಈಗ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದ ನಂತರ ಅವರ ಚಿಕ್ಕಪ್ಪ ಉತ್ತಮ ಚೋಳ ಅವರು ಆಳ್ವಿಕೆ ನಡೆಸಿ 15 ವರ್ಷಗಳ ನಂತರ ನಮ್ಮ ರಾಜರಾಜ ಚೋಳ ಅವರು ಪಟ್ಟಕ್ಕೆ ಬಂದ ನಂತರವೂ ಕೂಡ ಈ ಹುಡುಗ ದೊಡ್ಡವನಾಗಿರ್ತಾನಲ್ವಾ, ಈ ಹುಡುಗ ದೊಡ್ಡವನಾಗಿರ್ತಾನೆ. ಈ ಹುಡುಗ ಮತ್ತೆ ಅಂದರೆ ಈ ಹುಡುಗ ಕೂಡ ಅಂದರೆ ಈ ಹುಡುಗನಿಗಿನ್ನ ಮುಂಚೆನೆ ಹಳೆಯ ಮಧುರಾಂತಕ ಚೋಳ ಅವರು ಈ ರೀತಿ ರಾಜರಾಜ ಚೋಳ ಅವರ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ವೀರಮರಣವನ್ನು ಹೊಂದುತ್ತಾರೆ. ನಂತರ ಈ ಹುಡುಗ ಕೂಡ ಆ ಒಂದು ಯುದ್ಧದಲ್ಲಿ ಭಾಗಿಯಾಗಿರ್ತಾನೆ. ನಂತರ ಆ ಒಂದು ಯುದ್ಧದಿಂದ ತಪ್ಪಿಸ್ಕೊಂಡು ಹೋಗಿ ಮತ್ತೆ ಪಾಂಡ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಈ ಹುಡುಗ ಕೂಡ ಟ್ರೈ ಮಾಡ್ತಾನೆ. ನಂತರ ಈ ಹುಡುಗ ಟ್ರೈ ಮಾಡ್ತಾ ಇರ್ತಾನೆ ಇದೇ ರೀತಿ. ನಂತರ ಕಾಲಕ್ರಮೇಣ ರಾಜರಾಜ ಚೋಳ ಅವರ ಮಗ ರಾಜೇಂದ್ರ ಚೋಳ ಅವರ ಕಾಲಘಟ್ಟದಲ್ಲಿ ಈ ಹುಡುಗ ಇಲ್ಲೇನು ಕೊಟ್ಟಿದ್ದಾರೆ, ಈ ಹುಡುಗ ಕೂಡ ಯುದ್ಧದಲ್ಲಿ ವೀರಮರಣವನ್ನು ಹೊಂದುತ್ತಾರೆ. ಸೊ ಈ ರೀತಿ ಈ ಒಂದು ಪಾತ್ರಕ್ಕೂ ಕೂಡ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಅಂದರೆ ಕಾಲಕ್ರಮೇಣ ರಾಜೇಂದ್ರ ಚೋಳ ಅವ್ರ ಜೊತೆ ಯುದ್ಧ ಮಾಡಬೇಕಾದ್ರೆ ಈ ಒಂದು ಹುಡುಗ ಅಂದರೆ ದೊಡ್ಡವನಾಗಿ ಯುದ್ಧ ಮಾಡಬೇಕಾದ್ರೆ ಈ ರೀತಿ ಯುದ್ಧದಲ್ಲಿ ವೀರಮರಣವನ್ನು ಹೊಂದುತ್ತಾರೆ ಅಂತ ಈ ಹುಡುಗನ ಕ್ಯಾರೆಕ್ಟರು ಅಂದರೆ ಪಾಂಡ್ಯ ಡೈನೆಸ್ಟಿಗೆ ಸೇರಿದಂತಹ ಈ ಸಣ್ಣ ಹುಡುಗ ಏನು ಪೊನ್ನಿಯಿನ್ ಸೆಲ್ವನ್ ಕತೆ ಕೇಳಬೇಕಾದ್ರೆ ನಾವು ನೋಡಿರ್ತೀವಿ. ಈ ಸಣ್ಣ ಹುಡುಗ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದ ನಂತರ ಉತ್ತಮ ಚೋಳ ಅವರು ರಾಜ ಆಗ್ತಾರೆ. ಅವರು ಆಳ್ವಿಕೆ ನಡೆಸಿ 15 ವರ್ಷಗಳ ನಂತರ ರಾಜರಾಜ ಚೋಳ ಅವರು ಪಟ್ಟಕ್ಕೆ ಬರ್ತಾರೆ. ನಂತರ ರಾಜರಾಜ ಚೋಳ ಅವರು ಪಟ್ಟಕ್ಕೆ ಬಂದ ನಂತರ ಹಳೆ ಮಧುರಾಂತಕ ಚೋಳ ಅವರು ಅಂದರೆ ಪಾಂಡ್ಯ ಸಾಮ್ರಾಜ್ಯದವ್ರ ಜೊತೆ ಸೇರಿಕೊಂಡು ಅವರು ಕೂಡ ನಾನು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವನು ಅಂತ ಅವರು ನಂಬಿರ್ತಾರೆ ಅಂತಂದ್ರೆ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಪ್ರಕಾರ ಅವರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವರು ಅಂತ ನಾವು ಅನ್ಕೋಬೇಕು ಸ್ನೇಹಿತರೆ. ಸೊ ಕಲ್ಕಿ ಕೃಷ್ಣಮೂರ್ತಿ ಅವರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಇಟ್ಕೊಂಡು ಅವರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದವರು ಅಂತ ನಾವು ಹೇಳ್ಬೋದು. ಮತ್ತೆ ಅವ್ರಿಗೂ ಕೂಡ ಆ ಒಂದು ಸತ್ಯವನ್ನ ಆ ಒಂದು ಹುಚ್ಚನ ಕ್ಯಾರೆಕ್ಟರ್ ಹೇಳಿರ್ತಾರಲ್ವಾ, ಸೊ ಅದನ್ನೆಲ್ಲ ತಿಳ್ಕೊಂಡು ನಾನು ವೀರಪಾಂಡ್ಯನವರ ಮಗನೇ ಅಂತ ಅವರು ಕೂಡ ತಿಳ್ಕೊಂಡಿರ್ತಾರೆ. ನಂತರ ನಾನು ವೀರಪಾಂಡ್ಯನವರ ಮಗ ಅಂತ ತಿಳ್ಕೊಂಡಿದ ತಕ್ಷಣ ಅವರು ಪಾಂಡ್ಯ ಸಾಮ್ರಾಜ್ಯದವ್ರ ಜೊತೆ ಸೇರ್ಕೊಂಡು ಅವರು ಈ ರೀತಿ ಚೋಳ ಸಾಮ್ರಾಜ್ಯದ ವಿರುದ್ಧ ಇವರು ತಂತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಹೇಗಾದ್ರೂ ಮಾಡಿ ಪಾಂಡ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಈ ರೀತಿ ಪ್ರಯತ್ನ ಪಡಬೇಕಾದ್ರೆ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ರಾಜರಾಜ ಚೋಳ ಅವರ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದುತ್ತಾರೆ ಆ ಹಳೆ ಮಧುರಾಂತಕ ಚೋಳ ಅವರು ಅಂದರೆ ಡೂಪ್ಲಿಕೇಟ್ ಮಧುರಾಂತಕ ಚೋಳ ಅವರು. ನಂತರ ಈ ರೀತಿ ಅಂದರೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತ ಈ ಹುಡುಗ ಅಂದರೆ 6-7 ವರ್ಷದ ಹುಡುಗನನ್ನ ನಾವು ಏನು ನೋಡಿರ್ತೀವಿ ಕತೆ ಕೇಳಬೇಕಾದ್ರೆ, ಈ ಹುಡುಗ ಕೂಡ ಈ ಒಂದು ಯುದ್ಧದಲ್ಲಿ ರಾಜರಾಜ ಚೋಳ ಅವರ ವಿರುದ್ಧ ಹಳೆ ಮಧುರಾಂತಕ ಚೋಳ ಅವರು ಯುದ್ಧ ಮಾಡಬೇಕಾದ್ರೆ ಈ ಹುಡುಗ ಕೂಡ ಯುದ್ಧದಲ್ಲಿ ಭಾಗಿಯಾಗಿರ್ತಾರೆ. ಅಂದರೆ ದೊಡ್ಡವನಾಗಿರ್ತಾನಲ್ವಾ, 15 ವರ್ಷಗಳ ನಂತರ ಯುದ್ಧ ನಡೆಯೋದು. ಸೊ ಇವರು ಕೂಡ ದೊಡ್ಡವರಾಗಿರ್ತಾರೆ. ಸೊ ಇವರು ಕೂಡ ಈ ಒಂದು ಯುದ್ಧದಲ್ಲಿ ಭಾಗಿಯಾಗಿರ್ತಾರೆ. ನಂತರ ಈ ಒಂದು ಯುದ್ಧದಲ್ಲಿ ಇವರು ತಪ್ಪಿಸ್ಕೊಂಡು ಓಡೋಗಿರ್ತಾರೆ. ನಂತರ ಮತ್ತೆ ತಂತ್ರ ಮಾಡ್ತಾ ಇರ್ತಾರೆ. ಅಂದರೆ ಮತ್ತೆ ತಂತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಪಾಂಡ್ಯ ಸಾಮ್ರಾಜ್ಯವನ್ನ ಹೇಗಾದ್ರೂ ಮಾಡಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈ ಹುಡುಗ ಕೂಡ ಶುರು ಮಾಡಿರ್ತಾರೆ ಸ್ನೇಹಿತರೆ. ನಂತರ ಕಾಲಕ್ರಮೇಣ ರಾಜರಾಜ ಚೋಳ ಅವರ ಮಗ ರಾಜೇಂದ್ರ ಚೋಳ ಅವರ ಕಾಲಘಟ್ಟದಲ್ಲಿ ಈ ಹುಡುಗ ಯುದ್ಧ ಮಾಡಬೇಕಾದ್ರೆ ವೀರ ಮರಣವನ್ನ ಹೊಂದುತ್ತಾರೆ. ರಾಜೇಂದ್ರ ಚೋಳ ಅವರ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ವೀರ ಮರಣವನ್ನ ಹೊಂದುತ್ತಾರೆ ಅಂತ ಈ ಒಂದು ಹುಡುಗನ ಕ್ಯಾರೆಕ್ಟರ್ಗೆ ಅಂದರೆ ಆ ಒಂದು ಸಣ್ಣ ಹುಡುಗನನ್ನ ಏನು ತೋರಿಸ್ತಾರೆ ಆ ಸಣ್ಣ ಹುಡುಗನ ಕ್ಯಾರೆಕ್ಟರ್ಗೆ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದ ನಂತರ 15 ವರ್ಷಗಳ ನಂತರ ಅಂದರೆ ಅವರ ಚಿಕ್ಕಪ್ಪ ಉತ್ತಮ ಚೋಳ ಅವರು 15 ವರ್ಷಗಳು ರೂಲ್ ಮಾಡಿದ ನಂತರ ಆಗುವಂತಹ ಘಟನೆಗಳಿಂದ ಇವರು ವೀರ ಮರಣವನ್ನು ಹೊಂದುತ್ತಾರೆ ಅಂತ ಈ ಒಂದು ಪಾತ್ರಕ್ಕೆ ಒಂದು ಎಂಡನ್ನು ಕೊಟ್ಟಿರ್ತಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ನೋಡಿ ಹೇಗಿದೆ ಅಂದರೆ ಇದೆಲ್ಲ ಒಂದು ಕಲ್ಪನೆ ಅಷ್ಟೇ ಸ್ನೇಹಿತರೆ. ಇದರಲ್ಲಿ ಒಂದಷ್ಟು ಕಲ್ಪನೆಗಳಿರುತ್ತೆ, ಒಂದಷ್ಟು ನಿಜವಾದಂಥ ಇತಿಹಾಸವನ್ನು ಕೂಡ ಸೇರಿಸ್ಕೊಂಡಿರ್ತಾರೆ. ಸೊ ಹಾಗೆ ನೀವು ಕಥೆಯಲ್ಲಿ ಏನು ಹೇಳಿದಾರೋ ನಾನು ಅದನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಿಜವಾದಂಥ ಇತಿಹಾಸವನ್ನು ನಾನು ಇಲ್ಲಿ ತಗೊಂಡ್ಬರ್ತಾ ಇಲ್ಲ. ಇಲ್ಲಿ ಕಥೆಯಲ್ಲಿ ಕನ್ಕ್ಲೂಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈಗ ಇನ್ನೊಂದು ಪ್ರಶ್ನೆ, ನಂದಿನಿಯವರು ಈ ಒಂದು ಹಳೆಯ ಮಧುರಾಂತಕ ಚೋಳ ಅವರು ಹೇಗಿದ್ರು ನಮ್ಮ ನಂದಿನಿಯವ್ರಿಗೆ ಅಣ್ಣನೋ ತಮ್ಮನೋ ಆಗಬೇಕಾಗುತ್ತೆ. ಯಾಕಂತಂದರೆ ಒಂದೇ ಟೈಮ್ಗೆ ಇಬ್ಬರು ಮಕ್ಕಳು, ನಮ್ಮ ಮಂದಾಕಿನಿ ಅವರಿಗೆ ಒಂದೇ ಸಮಯಕ್ಕೆ ಇಬ್ಬರು ಮಕ್ಕಳು ಹುಟ್ಟುತ್ತಾರಲ್ವಾ. ನಮ್ಮ ನಂದಿನಿಯವರು ಮತ್ತು ಮಧುರಾಂತಕ ಚೋಳ ಅವರು ಇಬ್ಬರು ಮಕ್ಕಳು ಕೂಡ ಒಂದೇ ಟೈಮ್ಗೆ ಹುಟ್ಟುವಂಥದ್ದು. ಸೊ ಇವರಿಬ್ಬರು ಕೂಡ ಒಂದೇ ಟೈಮ್ಗೆ ಹುಟ್ಟೋದ್ರಿಂದ ಇವರಿಬ್ಬರು ಅಂದರೆ ನಂದಿನಿ ದೇವಿಯವರು ಮತ್ತು ಇವರು ಮಧುರಾಂತಕ ಚೋಳ ಅವರು ಒಂದು ರೀತಿ ಅಣ್ಣ ತಂಗಿ ಅಥವಾ ತಮ್ಮ ಅಕ್ಕ ಅಂತ ನಾವು ಅನ್ಕೋಬೋದು ಅಲ್ವಾ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ನಮ್ಮ ಹಳೆಯ ಮಧುರಾಂತಕ ಚೋಳ ಅವರು ಈ ರೀತಿ ಯುದ್ಧದಲ್ಲಿ ರಾಜರಾಜ ಚೋಳ ಅವರ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ಈ ರೀತಿ ವೀರ ಮರಣವನ್ನು ಹೊಂದುತ್ತಾರೆ ಅಂತ ಅನ್ನೋ ಒಂದು ವಿಷಯ ತಿಳಿದು ಬಂದಿದ ತಕ್ಷಣ ನಂತರ ಕಾಲಕ್ರಮೇಣ ನಮ್ಮ ನಂದಿನಿ ದೇವಿಯವರು ಕೂಡ ತೀರ್ಕೋತಾರೆ ಸ್ನೇಹಿತರೆ. ನೋಡಿ ನಂದಿನಿ ದೇವಿಯವರಿಗೆ ಯಾವ ರೀತಿ ಎಂಡನ್ನು ಕೊಟ್ಟಿದ್ದಾರೆ. ಸೊ ನಂದಿನಿ ದೇವಿಯವರು ಕೂಡ ತೀರ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ನಂದಿನಿ ದೇವಿಯವರು ರಾಜರಾಜ ಚೋಳ ಅವ್ರನ್ನ ಭೇಟಿ ಆಗ್ತಾರೆ. ಆ ರೀತಿ ಭೇಟಿ ಆಗಬೇಕಾದ್ರೆ ಆ ರೀತಿ ಭೇಟಿ ಆದಾಗ ರಾಜರಾಜ ಚೋಳ ಅವ್ರ ಹತ್ರ ನಮ್ಮ ನಂದಿನಿ ದೇವಿಯವರು ಹೇಳ್ತಾರೆ. ಏನನ್ನ ಹೇಳ್ತಾರೆ ಅಂತಂದ್ರೆ ಎರಡು ಮುಖ್ಯವಾದಂತಹ ಸತ್ಯವನ್ನ ಬಿಚ್ಚಿಡ್ತಾರೆ ಸ್ನೇಹಿತರೆ. ಆ ಎರಡು ಮುಖ್ಯವಾದಂತಹ ಸತ್ಯ ನಾವು ಓದುಗರು ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಕತೆ ಓದಂತ ಪ್ರತಿಯೊಬ್ಬರಿಗೂ ಕೂಡ ಕಾಡುವಂತ ಎರಡು ಪ್ರಶ್ನೆಗಳು ಸ್ನೇಹಿತರೆ. ಆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ನಮ್ಮ ರಾಜರಾಜ ಚೋಳ ಅವರಿಗೆ ನಮ್ಮ ನಂದಿನಿ ದೇವಿಯವರು ಕೊಟ್ಬಿಟ್ಟೆ ಅವರು ತೀರೋಗ್ತಾರೆ ಸ್ನೇಹಿತರೆ. ಅದು ಯಾವ ಪ್ರಶ್ನೆಗಳು ಅಂತಂದ್ರೆ ನಂದಿನಿ ದೇವಿಯವರ ಜನ್ಮ ರಹಸ್ಯದ ಬಗ್ಗೆ ಮತ್ತೆ
ಆದಿತ್ಯ ಕರಿಕಾಲನವರ ನಿಗೂಢ ಕೊಲೆಯ ಹಿಂದ್ಗಡೆ ಇರ್ತಕ್ಕಂಥ ಸತ್ಯದ ಬಗ್ಗೆ, ಇದ್ರ ಬಗ್ಗೆ ಅವರು ಕ್ಲಾರಿಟಿ ಕೊಟ್ಟೆ ಅವರು ತೀರೋಗ್ತಾರೆ ನಮ್ಮ ನಂದಿನಿ ದೇವಿಯವರು. ಆದರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇಲ್ಲಿ ಏನು ಹೇಳಿದ್ದಾರೆ, ನಮ್ಮ ನಂದಿನಿ ದೇವಿಯವರು ರಾಜರಾಜ ಚೋಳ ಅವ್ರನ್ನ ಮೀಟ್ ಮಾಡ್ತಾರೆ. ನಂದಿನಿ ದೇವಿಯವರು ತೀರೋಗೋದಕ್ಕಿಂತ ಮುಂಚೆನೆ ರಾಜರಾಜ ಚೋಳ ಅವ್ರನ್ನ ಮೀಟ್ ಮಾಡ್ತಾರೆ. ರಾಜರಾಜ ಚೋಳ ಅವ್ರ ಹತ್ರ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಅವರು ತೀರೋಗ್ತಾರೆ ಅಂತ ಹೇಳಿದರೆ ಹೊರತು ರಾಜರಾಜ ಚೋಳ ಅವ್ರ ಹತ್ರ ನಮ್ಮ ನಂದಿನಿ ದೇವಿಯವರು ಏನು ಹೇಳ್ತಾರೆ ಅನ್ನೋದನ್ನ ನಮ್ಗೆ ಹೇಳೋದಿಲ್ಲ, ಅಂದ್ರೆ ಓದುಗರಿಗೆ ತಿಳಿಸ್ಕೊಡೋದಿಲ್ಲ. ನೋಡಿ ಹೇಗಿದೆ ಅಂದ್ರೆ ಹೇಳೋ ರೀತಿ ಹೇಳಿ ಹೇಳದೇ ಇರೋ ರೀತಿ ಹೋಗ್ಬಿಟ್ಟಿದ್ದಾರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಸೊ ಅಂದ್ರೆ ಇದು ನಿಗೂಢತೆಯನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಬೇಕು. ಅಂದ್ರೆ ಈ ರೀತಿ ಉಳಿಸ್ಕೊಂಡಿರೋದ್ರಿಂದನೇ ಈ ಒಂದು ಕತೆ ಮತ್ತೆ ಮತ್ತೆ ಓದಬೇಕು ಅಂತ ನಮಗೆ ಆ ರೀತಿಯಾದಂಥ ಕುತೂಹಲ ಬರೋದಕ್ಕೆ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಂದ್ರೆ ಈ ಒಂದು ಮುಖ್ಯವಾದಂಥ ವಿಷಯ ಅಂದ್ರೆ ಈ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲೇನೆ ಆದಿತ್ಯ ಕರಿಕಾಲನ್ ಅವರು ಹ್ಯಾಕ್ ಸತ್ರು, ಆದಿತ್ಯ ಕರಿಕಾಲನ್ ಅವರು ಅಂದ್ರೆ ಆದಿತ್ಯ ಕರಿಕಾಲನ್ ಅವರ ನಿಗೂಢ ಕೊಲೆಯ ಹಿಂದ್ಗಡೆ ಇರ್ತಕ್ಕಂಥ ಸತ್ಯ ಏನಿರ್ಬೋದು, ಈ ರೀತಿಯಾದಂಥ ಪ್ರಶ್ನೆಯಿಂದನೇ ಈ ಕತೆ ಮತ್ತೆ ಮತ್ತೆ ಓದೋ ರೀತಿ ಅಂದ್ರೆ ಈ ಕಥೆನೇ ಮತ್ತೆ ಮತ್ತೆ ಓದೋ ರೀತಿ ಮಾಡಿಸುತ್ತೆ ಓದುಗರಿಗೆ. ಸೊ ಈಗ ಇನ್ನೊಂದು ಪ್ರಶ್ನೆ ಬರ್ತೀನಿ. ಮುಖ್ಯವಾದಂಥ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಯಿತು ನಮ್ಮ ಕಲ್ಕಿ ಕೃಷ್ಣಮೂರ್ತಿಯವರು ಏನು ಹೇಳಿದ್ದಾರೆ ಅಂತ. ನಂತರ ಈಗ ಕುಡಂದೈ ಈ ಅಂದರೆ ನಮ್ಮ ವಾನತಿಯವರು ಮುಂದೆ ಏನಾಗ್ತಾರೆ, ವಾನತಿಯವ್ರ ಬಗ್ಗೆನೂ ಹೇಳಿದ್ದಾರೆ ಸ್ನೇಹಿತರೆ. ವಾನತಿಯವರು ಜೋಯಿಸ್ರ ಹತ್ರ ಹೋಗ್ತಾರೆ. ವಾನತಿಯವರು ಮತ್ತು ಕುಂದವೈ ದೇವಿಯವರು ಜೋಯಿಸ್ರ ಹತ್ರ ಹೋದಾಗ ಜೋಯಿಸ್ರು ವಾನತಿಯವ್ರನ್ನ ನೋಡಿ ಹೀಗೆ ವಾನತಿಯವ್ರಿಗೆ ಒಳ್ಳೆ ಭವಿಷ್ಯ ಇದೆ, ಅಂದರೆ ಇವ್ರಿಗೆ ಅಂದರೆ ಇವ್ರಿಗೆ ಹುಟ್ಟೋ ಅಂಥ ಗಂಡು ಮಗ ಅಂದರೆ ಇವ್ರಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಗಂಡು ಮಗು ಕಾಲಕ್ರಮೇಣ ಅಂದರೆ ತುಂಬ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುತ್ತೆ. ಮತ್ತು ಅವರು ಸಾಧನೆಯನ್ನು ಮಾಡಬೇಕಾದ್ರೆ ಯಾವುದೇ ಅಡೆತಡೆಗಳೇ ಇರೋದಿಲ್ಲ. ಅವರು ಯಾವ ಯುದ್ಧದಲ್ಲಿ ಭಾಗಿಯಾದರೂ ಕೂಡ ಎಲ್ಲ ಯುದ್ಧದಲ್ಲೂ ಕೂಡ ಜಯವನ್ನು ಸಾಧಿಸ್ತಾರೆ ಅಂತೆಲ್ಲ ಹೇಳಿರ್ತಾರೆ. ಅವರು ರಾಜೇಂದ್ರ ಚೋಳ ಅವರೇ ಸ್ನೇಹಿತರೆ. ಅಂದರೆ ಕಾಲಕ್ರಮೇಣ ಈ ಒಂದು ಜೋಯಿಸ್ರು ಹೇಳಿದಂಥ ಮಾತು ನಿಜ ಆಗುತ್ತೆ ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇಲ್ಲಿ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಅದೇ ರೀತಿ ಅಂದರೆ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದ ನಂತರ ನಮ್ಮ ಅಂದರೆ ಕಾಲಕ್ರಮೇಣ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವರು ರಾಜ ಆಗ್ತಾರೆ, ರಾಜರಾಜ ಚೋಳ ಅವರು ಆಗ್ತಾರೆ. ನಂತರ ಅವರ ಮಗ ರಾಜೇಂದ್ರ ಚೋಳ ಅವರು ಪಟ್ಟಕ್ಕೆ ಬರ್ತಾರೆ. ರಾಜರಾಜ ಚೋಳ ಅವರು ರಾಜ ಆದ ನಂತರ ಅಂದರೆ ಆಲ್ರೆಡಿ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದ ನಂತರ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲೇನೆ ನಮ್ಮ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ಮತ್ತೆ ವಾನತಿಯವ್ರಿಗೆ ಮದುವೆ ಆಗುತ್ತಲ್ವಾ. ಸೊ ಪೊನ್ನಿಯಿನ್ ಸೆಲ್ವನ್ ಅವ್ರಿಗೆ ವಾನತಿಯವ್ರಿಗೆ ಮದುವೆ ಆದರೂ ಕೂಡ ನಮ್ಮ ವಾನತಿಯವರು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಪೂಂಗುಳಲಿ ಅವರ ಮೇಲೆ ಇರ್ತಕ್ಕಂತಹ ಒಂದು ಏನು ಹೇಳ್ತಾರೆ, ಪೂಂಗುಳಲಿ ಅವ್ರ ಮೇಲೆ ಒಂದು ರೀತಿ ಹೊಟ್ಟೆ ಉರಿ ಅಥವಾ ಪೂಂಗುಳಲಿ ಅವ್ರ ಮೇಲೆ ಒಂದು ರೀತಿ ಕೋಪ ಇರುತ್ತೆ. ಯಾಕಂತಂದ್ರೆ ಪೂಂಗುಳಲಿ ಅವರು ಆಗಾಗ ಒಂದು ರೀತಿ ಕಾಂಪಿಟೇಷನ್ ತರ ಒಂದು ರೀತಿ ಆಗಾಗ ರೇಗಿಸಿರ್ತಾರೆ ನಮ್ಮ ವಾನತಿಯವ್ರಿಗೆ ಮತ್ತೆ ಪೂಂಗುಳಲಿ ಅವ್ರಿಗೆ ಇಲ್ಲಿ ಕಾಂಪಿಟೇಷನ್. ಯಾಕಂತಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವ್ರ ಮೇಲೆ ನಮ್ಮ ಪೂಂಗುಳಲಿ ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಕ್ರಶ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ನಂತರ ಅದನ್ನೆಲ್ಲ ಮರಿತಾರೆ, ಅಂದ್ರೆ ನಂತರ ಅದನ್ನೆಲ್ಲ ಬಿಟ್ಬಿಡ್ತಾರೆ. ನಂತರ ಸೇಂದನ ಮುದನ್ ಅವ್ರನ್ನ ಮದುವೆ ಆಗ್ತಾರೆ. ಅದೊಂದು ಕಡೆ ಆಗಿರ್ಲಿ. ಸೊ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಅಂದ್ರೆ ಒಂದು ಟೈಮ್ ಪೀರಿಯಡ್ ನಲ್ಲಿ ಒಂದು ಸೀನ್ ಅಲ್ಲಿ ನಮ್ಮ ಪೂಂಗುಳಲಿ ಅವ್ರಿಗೆ ಮತ್ತೆ ವಾನತಿ ಅವ್ರಿಗೆ ಮಾತುಕತೆ ನಡೆಯುತ್ತೆ, ಅಂದ್ರೆ ವಾದ ವಿವಾದ ನಡೆಯುತ್ತೆ. ವಾದ ಮಾಡ್ತಾರೆ. ನಮ್ಮ ವಾನತಿ ಅವರು ಹೇಳ್ತಾರೆ, ಈ ರೀತಿ ನೀನು ಅನ್ಕೊಂಡಾಗೆ ನಾನು ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಮದುವೆ ಆಗೋದು ನಾನು ರಾಣಿ ಆಗ್ತೀನಿ ಅನ್ನೋ ಒಂದು ಆಸೆಯಿಂದ ಅಲ್ಲ, ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇರೋದು ಅಂತೆಲ್ಲ ಅವರು ಮನಸ್ಸಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಅದನ್ನ ಅವರು ವ್ಯಕ್ತಪಡಿಸಬೇಕಾದ್ರೆ ಹೇಳ್ತಾರೆ, ನೀನು ಈ ರೀತಿ ಹೇಳ್ದಲ್ಲ, ಅಂದ್ರೆ ನೀನು ಈ ರೀತಿ ಹೇಳ್ತಾ ಇದೆಯಾ, ನಾನು ರಾಜ್ಯಕ್ಕೋಸ್ಕರ ರಾಜ್ಯದಲ್ಲಿ ನಾನು ರಾಣಿ ಆಗಬೇಕು, ಸಾಮ್ರಾಜ್ಯಕ್ಕೆ ರಾಣಿ ಆಗುವಂತ ಆಸೆಯಿಂದ ನಾನು ಅವ್ರನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನೀನು ಹೇಳ್ತಾ ಇದೀಯ ತಾನೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು ಒಂದು ವೇಳೆ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಮದುವೆ ಆದರೂ ಕೂಡ ನಾನು ಈ ಒಂದು ಸಾಮ್ರಾಜ್ಯಕ್ಕೆ ರಾಣಿ ಆಗಲ್ಲ, ಇದು ನನ್ನ ಶಪಥ ಅಂತ ಅವರು ಚಾಲೆಂಜ್ ಮಾಡ್ತಾರಲ್ವಾ. ಆ ಒಂದು ಶಪಥವನ್ನ ಅವರು ನೆರವೇರಿಸ್ತಾರೆ ಸ್ನೇಹಿತರೆ. ಆ ಒಂದು ಶಪಥವನ್ನ ಅವರು ನಿಜ ಮಾಡ್ತಾರೆ ನಮ್ಮ ವಾನತಿಯವರು. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ನಮ್ಮ ವಾನತಿಯವರು ಕಾಲಕ್ರಮೇಣ ಇವರು ತೀರೋಗ್ತಾರೆ. ನಮ್ಮ ವಾನತಿಯವರು ತೀರೋದ ನಂತರ ನಮ್ಮ ರಾಜರಾಜ ಚೋಳ ಅವ್ರ ಜೊತೆ ಸಿಂಹಾಸನವನ್ನ ಯಾರು ಏರ್ತಾರೆ ಅಂತಂದ್ರೆ ಲೋಕ ಮಹಾದೇವಿ ಅಂತ. ಅಂದ್ರೆ ಲೋಕ ಮಹಾದೇವಿ ಅನ್ನೋರು ಇನ್ನೊಂದು ರಾಣಿ, ನಮ್ಮ ರಾಜರಾಜ ಚೋಳ ಅವ್ರಿಗೆ ಇನ್ನೊಂದು ರಾಣಿ ಸ್ನೇಹಿತರೆ. ಅಂದ್ರೆ ನಿಜವಾದಂತ ಇತಿಹಾಸವನ್ನ ನೀವು ನೋಡಿದ್ರೆ ರಾಜರಾಜ ಚೋಳ ಅವ್ರಿಗೆ ಪೊನ್ನಿಯಿನ್ ಸೆಲ್ವನ್ ಕಥೆ ಪ್ರಕಾರ ವಾನತಿಯವ್ರನ್ನ ರಾಜರಾಜ ಚೋಳ ಅವರು ಅಂದ್ರೆ ಪೊನ್ನಿಯಿನ್ ಸೆಲ್ವನ್ ಅವರು ಪ್ರೀತಿಸ್ತಾರೆ, ವಾನತಿಯವರು ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ ಪ್ರೀತಿಸ್ತಾರೆ. ಇದೆಲ್ಲ ಕತೆ. ಆದರೆ ನಿಜವಾದಂಥ ಇತಿಹಾಸವನ್ನು ನೀವು ನೋಡಿದ್ರೆ ರಾಜರಾಜ ಚೋಳ ಅವ್ರಿಗೂ ಕೂಡ ಒಂದು 14ರಿಂದ 15 ಜನ ಧರ್ಮಪತ್ನಿಯರು ಇದ್ರು ಅಂತ ನಿಜವಾದಂಥ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿದೆ ಸ್ನೇಹಿತರೆ. ಸೊ ಅದೊಂದು ಕಡೆ ಆಗಿರಲಿ. ಸೊ ಈ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ. ಈಗ ಇನ್ನೊಂದು ಪ್ರಶ್ನೆ, ಈ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳು, ನಂದಿನಿ ದೇವಿಯವರು ಇವರೆಲ್ಲ ಏನಾಗ್ತಾರೆ ಅಂತ. ಈಗ ಆಲ್ರೆಡಿ ನಾನು ನಂದಿನಿ ದೇವಿಯವರಿಗೆ ಯಾವ ರೀತಿ ಎಂಡನ್ನು ಕೊಟ್ಟಿದ್ದಾರೆ ಅಂತ ನಾನು ಹೇಳಾಯ್ತು. ನಂತರ ಈ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳು, ಈ ರವಿದಾಸನ್ನು, ಸೋಮನ್
ಸೋಮಸಾಂಬವನ್ನು ಇವ್ರಿಗೆಲ್ಲ ಏನ್ ಮಾಡಿದ್ರು, ನಮ್ಮ ರಾಜರಾಜ ಚೋಳ ಅವರು ಶಿಕ್ಷೆ ಕೊಟ್ರ ಅಂದ್ರೆ ಇವರೆಲ್ಲ ಪಾಂಡ್ಯ ಸಾಮ್ರಾಜ್ಯದ ವಿರುದ್ಧ ಅಂದ್ರೆ ಚೋಳ ಸಾಮ್ರಾಜ್ಯದ ವಿರುದ್ಧ ಏನ್ ತಂತ್ರ ಮಾಡಿ ಆದಿತ್ಯ ಕರಿಕಾಲನವ್ರನ್ನ ಸಾಯಿಸಬೇಕು ಅಂತೆಲ್ಲ ಇವರು ಚಾಲೆಂಜ್ ಎಲ್ಲ ಮಾಡಿರ್ತಾರಲ್ವಾ. ಸೊ ಅದಕ್ಕೋಸ್ಕರ ಇವ್ರು ಏನೇನೆಲ್ಲ ತಂತ್ರ ಮಾಡ್ತಾರೆ ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ. ಸೊ ಹಾಗಾಗಿ ಇವರಿಗೆ ಕಾಲಕ್ರಮೇಣ ಏನಾದರೂ ಶಿಕ್ಷೆ ಕೊಟ್ರ ಅಂತ ನೀವು ನನ್ನ ಹತ್ರ ಕೇಳೋದೇ ಆದ್ರೆ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ, ಕಾಲಕ್ರಮೇಣ ನಮ್ಮ ನಂದಿನಿ ದೇವಿಯವರು ಸಾಯೋವರೆಗೂ ಕೂಡ ಇವ್ರಿಗೆ ಅಂದ್ರೆ ಇವ್ರ ಬಗ್ಗೆ ಯಾವುದೇ ಅಂದ್ರೆ ಇದ್ರ ಬಗ್ಗೆ ಯಾವುದೇ ಒಂದು ವಿಚಾರಣೆಯನ್ನ ಶುರು ಮಾಡಲ್ಲ ನಮ್ಮ ರಾಜರಾಜ ಚೋಳ ಅವರು. ಯಾಕಂತಂದ್ರೆ ವಿಚಾರಣೆಯನ್ನ ಶುರು ಮಾಡಿದ್ರೆ ನಂದಿನಿ ದೇವಿಯವ್ರ ಮೇಲೂ ಕೂಡ ನಂದಿನಿ ದೇವಿಯವ್ರನ್ನು ಕೂಡ ನಾವು ಜೈಲ್ಗೆ ಹಾಕಬೇಕಾಗುತ್ತೆ, ನಂದಿನಿ ದೇವಿಯವ್ರಿಗೂ ಕೂಡ ನಾವು ದಂಡನೆ ಅಂದ್ರೆ ನಾವು ಶಿಕ್ಷೆ ಕೊಡಬೇಕಾಗುತ್ತೆ ಅಂತ ಅನ್ಕೊಂಡು ನಂದಿನಿ ದೇವಿಯವರು ಇರೋವರೆಗೂ ಕೂಡ ಇದ್ರ ಬಗ್ಗೆ ಏನು ಕೂಡ ಅಂದ್ರೆ ಇದ್ರ ಬಗ್ಗೆ ವಿಚಾರಣೆಯನ್ನೇ ಮಾಡೋದಿಲ್ಲ. ಆ ರೀತಿ ಹೇಳಿರೋದು ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ನಂತರ ನಮ್ಮ ನಂದಿನಿ ದೇವಿಯವರು ತೀರೋದ ನಂತರ ಅಂದ್ರೆ ಹಳೆ ಮಧುರಾಂತಕ ಚೋಳ ಅವರು ತೀರೋದ ನಂತರ ನಮ್ಮ ನಂದಿನಿ ದೇವಿಯವರು ಕೂಡ ತೀರೋಗ್ತಾರೆ ಅಂತ ನಾನು ಹೇಳಿದ್ನಲ್ವಾ. ಸೊ ನಂದಿನಿ ದೇವಿಯವರು ತೀರೋದ ನಂತರ ಈ ರೀತಿ ಅಂದ್ರೆ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ ಈ ರವಿದಾಸನು, ಸೋಮನ್ ಸಾಂಬವನ್ನವರು ಇವ್ರನ್ನೆಲ್ಲ ಇವರು ಹಿಡಿದು ಇವ್ರಿಗೆ ದಂಡನೆ ಕೊಡ್ತಾರೆ, ಅಂದ್ರೆ ಇವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ರಾಜರಾಜ ಚೋಳನ್ ಅವರು ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಇಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ ಸ್ನೇಹಿತರೆ, ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಅಂದರೆ ಅವ್ರಿಗೆ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಕೊಟ್ಟು ಮತ್ತು ಅವರ ಒಂದು ಪ್ರಾಪರ್ಟೀಸು ಅಂದರೆ ಅವರ ಪ್ರಾಪರ್ಟೀಸು ಅವ್ರ ಮನೆ ಅವ್ರಿಗೆ ಅಂದರೆ ಅವ್ರಿಗಿರ್ತಕ್ಕಂಥ ಮನೆ ಮತ್ತು ಅವರ ಆಸ್ತಿ ಎಲ್ಲವನ್ನೂ ಕೂಡ ಪಬ್ಲಿಕ್ಕಲ್ಲಿ ಹರಾಜಾಕಿ ಅಂದರೆ ಪಬ್ಲಿಕ್ಗೆ ಅಂದರೆ ಜನಗಳ ಮುಂದೆ ಹರಾಜಾಕಿ ಯಾರು ಬೇಕಾದರೂ ತಗೋಬೋದು, ಅಂದರೆ ಸೆಲ್ ಮಾಡಿ ಅದನ್ನು ಮಾರಿ ಅಂದರೆ ಈ ಮೂವೇಬಲ್ ಪ್ರಾಪರ್ಟಿ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತ ಇರುತ್ತಲ್ಲ, ಸ್ಥಿರಾಸ್ತಿ ಚರಾಸ್ತಿ ಅಂತ ಇರುತ್ತಲ್ಲ. ಸೊ ಸ್ಥಿರಾಸ್ತಿ ಚರಾಸ್ತಿಯನ್ನೆಲ್ಲ ಇವರು ಸೆಲ್ ಮಾಡಿ ಹರಾಜಾಕಿ ಅಂದರೆ ಅದನ್ನೆಲ್ಲ ಪಬ್ಲಿಕ್ಕಲ್ಲಿ ಇವರು ಹರಾಜಾಕಿ ಸೆಲ್ ಮಾಡಿ ಅದರಿಂದ ಬರುವಂಥ ದುಡ್ಡನ್ನು ಇವರು ಸರ್ಕಾರಕ್ಕೆ ಸೇರಿಸ್ಕೋತಾರೆ. ಆಗಿನ ಕಾಲಘಟ್ಟದಲ್ಲಿ ಆ ರೀತಿ ಶಿಕ್ಷೆ ಎಲ್ಲ ಕೊಡ್ತಾ ಇದ್ರು ಅಂತ ನಿಜವಾಗ್ಲೂ ಕೂಡ ಇತಿಹಾಸದಲ್ಲೂ ಕೂಡ ದಾಖಲೆ ಆಗಿದೆ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಇವಾಗ ಜಾಸ್ತಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ನಾನು ನಿಜವಾದಂಥ ಇತಿಹಾಸಕ್ಕೆ ಹೋಗಬಾರ್ದು, ಬಿಕಾಸ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಅಂದರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಈ ರೀತಿ ಒಂದು ಎಂಡನ್ನು ಕೊಟ್ಟಿದ್ದಾರೆ. ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳಿಗೆ ಏನಾದರೂ ಶಿಕ್ಷೆಯನ್ನು ಕೊಟ್ಟರೆ ನಮ್ಮ ರಾಜರಾಜ ಚೋಳ ಅವರು ಕಾಲಕ್ರಮೇಣ ಅವರು ರಾಜ ಆದ ನಂತರ ಅಂತ ನೀವು ನನ್ನ ಹತ್ರ ಕೇಳಿದ್ರೆ ಈ ರೀತಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಈ ರೀತಿ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ನಮ್ಮ ರಾಜರಾಜ ಚೋಳ ಅವರು ಈ ರೀತಿ ಅಂದರೆ ನಮ್ಮ ಈ ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳನ್ನು ಹಿಡಿದ್ರು, ಮತ್ತೆ ಅವರಿಗೆ ದಂಡನೆಯನ್ನು ಕೊಟ್ಟರು, ಮತ್ತೆ ಪನಿಷ್ಮೆಂಟ್ ಅನ್ನು ಕೊಟ್ಟರು, ಮತ್ತೆ ಅವರ ಸ್ವತ್ತು ಅಂದರೆ ಅವರ ಸ್ವತ್ತುಗಳು ಏನೇನಿದೆಯೋ ಚರಾಸ್ತಿ ಸ್ಥಿರಾಸ್ತಿ ಇದನ್ನೆಲ್ಲವೂ ಕೂಡ ಅವರು ಪಬ್ಲಿಕ್ ಅಲ್ಲಿ ಹರಾಜಾಕಿ ಅದರಿಂದ ಬರುವಂಥ ದುಡ್ಡನ್ನು ಅಂದ್ರೆ ಅದನ್ನು ಯಾರೆಲ್ಲ ಪರ್ಚೇಸ್ ಮಾಡ್ತಾರೋ ಅವರು ದುಡ್ಡು ಕೊಡ್ತಾರಲ್ವಾ ಆ ದುಡ್ಡನ್ನೆಲ್ಲ ಇವರು ಸರ್ಕಾರಕ್ಕೆ ಸೇರಿಸ್ಕೋತಾರೆ. ಸೊ ಈ ರೀತಿ ಮಾಡಿದ್ರು ಅಂತ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಒಂದು ಎಂಡನ್ನು ಕೊಡ್ತಾರೆ. ಸೊ ಮತ್ತೆ ಸುಂದರ ಚೋಳ ಅವ್ರಿಗೆ ಏನು ಎಂಡ್ ಕೊಡ್ತಾರೆ ಅಂತ ನೀವು ಕೇಳಿದ್ರೆ, ಸುಂದರ ಚೋಳ ಅವರು ಹೇಗಿದ್ರು ಕಾಂಜೀಪುರಂನಲ್ಲಿ ನಮ್ಮ ಆದಿತ್ಯ ಕರಿಕಾಲನವರು ಅವ್ರಿಗೋಸ್ಕರ ಒಂದು ಚಿನ್ನದ ಅರಮನೆಯನ್ನ ಕಟ್ಟಿದೀನಿ ಅಂದ್ರೆ ನಮ್ಮ ಆದಿತ್ಯ ಕರಿಕಾಲನವರು ಕಾಂಜೀಪುರಂನಲ್ಲಿ ಅವರ ತಂದೆ ತಾಯಿಗೋಸ್ಕರ ಅಂದ್ರೆ ಸುಂದರ ಚೋಳ ಅವರಿಗೆ ಮತ್ತೆ ವಾನವನ್ ಮಹಾದೇವಿ ಅವ್ರಿಗೋಸ್ಕರ ಒಂದು ಚಿನ್ನದ ಅರಮನೆಯನ್ನ ಕಟ್ಟಿ ಅಲ್ಲಿ ಆ ಒಂದು ಚಿನ್ನದ ಅರಮನೆಯಲ್ಲಿ ನನ್ನ ತಂದೆ ತಾಯಿ ಬಂದು ಇರಬೇಕು ಅಂತ ಆಸೆ ಪಟ್ಟಿರ್ತಾರೆ. ಅದಕ್ಕೋಸ್ಕರ ಅವ್ರು ಎಷ್ಟೋ ಸತಿ ಲೆಟರ್ಗಳನ್ನ ಅಂದ್ರೆ ಪತ್ರಗಳನ್ನ ಕೊಟ್ಟು ಕಳಿಸ್ತಾ ಇರ್ತಾರೆ ತಂಜಾವೂರ್ಗೆ. ಮತ್ತೆ ತಂಜಾವೂರ್ಗೆ ನಮ್ಮ ಆದಿತ್ಯ ಕರಿಕಾಲನವರು ಪೊನ್ನಿಯಿನ್ ಸೆಲ್ವನಲ್ಲಿ ಬರೋದೇ ಇಲ್ಲ ಸ್ನೇಹಿತರೆ. ತಂಜಾವೂರಿಗೆ ಯಾತಕ್ಕೋಸ್ಕರ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ಮುಖ್ಯವಾದಂಥ ಕಾರಣನೇ ನಂದಿನಿ ದೇವಿಯವರೇ. ಅಂದ್ರೆ ನಂದಿನಿ ದೇವಿಯವರ ಸೌಂದರ್ಯದ ಬಲೆಗೆ ಬಿದ್ದಿರ್ತಾರೆ. ಆ ಒಂದು ಅಂದ್ರೆ ನಂದಿನಿ ದೇವಿಯವರು ಜ್ಞಾಪಕಕ್ಕೆ ಬರ್ತಾ ಇರ್ತಾರೆ. ಮತ್ತೆ ನಂದಿನಿ ದೇವಿಯವರ ಸೌಂದರ್ಯದ ಬಲೆಗೆ ಬಿದ್ದಂತಹ ನಮ್ಮ ಆದಿತ್ಯ ಕರಿಕಾಲನವರು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಯಾಕಂತಂದ್ರೆ ಒಂದು ಘಟನೆ ಬೇರೆ ಒಂದು ಮುಖ್ಯವಾದಂತಹ ಘಟನೆ ಬೇರೆ ನಡೆಯುತ್ತಲ್ವಾ, ವೀರಪಾಂಡ್ಯನವರ ತಲೆಯನ್ನ ಕತ್ತರಿಸ್ತಾರಲ್ವಾ, ಆ ಒಂದು ಘಟನೆ ಯಾವಾಗ ನಡೆಯುತ್ತೋ ಆ ಒಂದು ಘಟನೆಯ ನಂತರ ನಮ್ಮ ಆದಿತ್ಯ ಕರಿಕಾಲನವರು ಮಾನಸಿಕವಾಗಿ ಕುಗ್ಗೋಗ್ತಾರೆ. ಮತ್ತೆ ನಮ್ಮ ನಂದಿನಿ ದೇವಿಯವರು ಹೇಗಾದ್ರೂ ಮಾಡಿ ಆದಿತ್ಯ ಕರಿಕಾಲನವ್ರ ಮೇಲೆ ದ್ವೇಷವನ್ನ ತೀರಿಸ್ಕೋಬೇಕು, ಸೇಡನ್ನ ತೀರಿಸ್ಕೋಬೇಕು ಅಂತ ಅವರು ಪಾಂಡ್ಯ ಸಾಮ್ರಾಜ್ಯಕ್ಕೆ ಸೇರಿದಂತಹ 5-6 ವ್ಯಕ್ತಿಗಳ ಜೊತೆ ಸೇರಿಕೊಂಡು ಅವರು ತಂತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಹೀಗಿರ್ಬೇಕಾದ್ರೆ ಇದಕ್ಕೋಸ್ಕರ ನಮ್ಮ ಆದಿತ್ಯ ಕರಿಕಾಲನವರು ತಂಜಾವೂರಿಗೆ ಬರೋದಿಲ್ಲ. ತಂಜಾವೂರಿಗೆ ಬಂದ್ರೆ ಎಲ್ಲಿ ಮತ್ತೆ ನಾನು ಅವರ ಒಂದು ಸೌಂದರ್ಯಕ್ಕೆ ಅಂದ್ರೆ ನಂದಿನಿ ದೇವಿಯವರ ಸೌಂದರ್ಯಕ್ಕೆ ಅಟ್ರಾಕ್ಟ್ ಆಗಿ ಅವ್ರು ಹೇಳ್ದಂಗೆಲ್ಲ ನಾನು ಕೇಳ್ಬಿಡ್ತೀನೇನೋ ಅನ್ನೋ ಒಂದು ಭಯದಿಂದಾನೇ ನಮ್ಮ ಆದಿತ್ಯ ಕರಿಕಾಲನವರು ತಂಜಾವೂರಿಗೆ ಬರೋದಿಲ್ಲ ಅಂತ ಊರಿನ ಜನ ಅಂದ್ರೆ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಮಾತಾಡ್ತಾ ಇರ್ತಾರೆ. ಮತ್ತೆ ಪ್ರಮುಖವಾದಂಥ ರೀಸನ್ ಕೂಡ ಅದೇ ಇರುತ್ತೆ ಸ್ನೇಹಿತರೆ. ಕಥೆಯಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಇಟ್ಕೊಂಡು ನೋಡಿದಾಗ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರೇ ಕತೆ ಹೇಳಬೇಕಾದ್ರೆ ಹೇಳಿರ್ತಾರೆ ಇದು ಕೂಡ ಒಂದು ಮುಖ್ಯವಾದಂಥ ರೀಸನ್ ಅಂತ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಆದಿತ್ಯ ಕರಿಕಾಲನವರು ತಂಜಾವೂರಿಗೆ ಬರ್ದೇನೆ ಕಾಂಜೀಪುರಂನಲ್ಲೇ ಇದ್ಕೊಂಡು ಅವರ ತಾತ ಮಲೈಮಾನ್ ಅವ್ರ ಜೊತೆ ಕಾಂಜೀಪುರಂನಲ್ಲೇ ಇದ್ಕೊಂಡು ಒಂದು ಚಿನ್ನದ ಅರಮನೆಯನ್ನ ನಿರ್ಮಾಣ ಮಾಡಿರ್ತಾರೆ. ಆ ಚಿನ್ನದ ಅರಮನೆಯಲ್ಲಿ
ನನ್ನ ತಂದೆ ತಾಯಿ ಬಂದು ವಾಸ ಮಾಡಬೇಕು, ಅಂದರೆ ಅವರ ಕೊನೆಯ ದಿನಗಳನ್ನು ಈ ಒಂದು ಅರಮನೆಯಲ್ಲಿ ಕಳಿಬೇಕು ಅಂತ ಅವ್ರು ಆಸೆ ಇಟ್ಕೊಂಡಿರ್ತಾರೆ. ಆ ಆಸೆಯನ್ನು ಈಗ ನಮ್ಮ ಸುಂದರ ಚೋಳ ಅವರು ನೆರವೇರಿಸ್ತಾರೆ ಸ್ನೇಹಿತರೆ. ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿದ ನಂತರ ನಮ್ಮ ಉತ್ತಮ ಚೋಳ ಅವರು ಪಟ್ಟಕ್ಕೆ ಬರ್ತಾರೆ. ಉತ್ತಮ ಚೋಳ ಅವರು ಪಟ್ಟಕ್ಕೆ ಬಂದ ನಂತರ ನಮ್ಮ ಸುಂದರ ಚೋಳ ಅವರು, ಅಂದರೆ ನಮ್ಮ ಸುಂದರ ಚೋಳ ಅವರಿಗೆ ವಯಸ್ಸಾಗಿರುತ್ತೆ, ಇನ್ನು ಅವರು ರಿಟೈರ್ಡ್ ಅಲ್ವಾ. ಸೊ ಹಾಗಾಗಿ ನಂತರ ನಮ್ಮ ಸುಂದರ ಚೋಳ ಅವರು ಹೇಗಿದ್ರು ಅವರಿಗೆ ಒಂದು ರೀತಿ ದುಃಖ, ಅಂದರೆ ನನ್ನ ಮಗನನ್ನು ಈ ರೀತಿ ತಂತ್ರ ಮಾಡಿ ನನ್ನ ಮಗ ಈ ರೀತಿ ಅಂದರೆ ದುರ್ಮರಣ ಹೊಂದಿದ್ನಲ್ಲ, ಸೊ ಆ ಒಂದು ನೋವು ಕಾಡ್ತಾ ಇರುತ್ತೆ. ಇನ್ನೊಂದು ಕಡೆ ಮಂದಾಕಿನಿಯವರು ಬೇರೆ ತೀರ್ಕೋತಾರಲ್ವ. ಅವ್ರ ಕಣ್ಮುಂದೆನೆ ಮಂದಾಕಿನಿಯವರು ಅವರ ಪ್ರಾಣವನ್ನು, ಅಂದರೆ ಸುಂದರ ಚೋಳ ಅವರ ಪ್ರಾಣವನ್ನು ಕಾಪಾಡಬೇಕು ಅಂತ ಹೇಳಿ ಅವರ ಪ್ರಾಣವನ್ನು ಕೊಟ್ಟು, ಮಂದಾಕಿನಿಯವರು ಅವರ ಪ್ರಾಣವನ್ನು ಕೊಟ್ಟು ಸುಂದರ ಚೋಳ ಅವರ ಪ್ರಾಣವನ್ನು ರಕ್ಷಿಸಿರ್ತಾರೆ, ಸುಂದರ ಚೋಳ ಅವ್ರನ್ನ ಕಾಪಾಡಿರ್ತಾರಲ್ವಾ. ಸೊ ಇದನ್ನೆಲ್ಲ ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಈ ಸೀನ್ಸ್ನೆಲ್ಲ ನಾನು ಕತೆ ಹೇಳಬೇಕಾದ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿರ್ತೀನಿ. ಸೊ ಹೀಗಿರಬೇಕಾದ್ರೆ ಈ ಎರಡು ಘಟನೆಗಳು ಕೂಡ ನಮ್ಮ ಸುಂದರ ಚೋಳ ಅವರಿಗೆ ಕಾಡ್ತಾ ಇರುತ್ತೆ ತುಂಬಾನೇ. ಅಂದರೆ ಅವ್ರಿಗೂ ಕೂಡ ಒಂದು ರೀತಿ ನೆಮ್ಮದಿ ಇರಲ್ಲ, ಅಂದರೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ಅಂದರೆ ಈ ಒಂದು ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿಯುವಂಥ ಸಂದರ್ಭದಲ್ಲಿ ಅಂದರೆ ಆ ಒಂದು ದುಃಖ ಕಾಡ್ತಾ ಇರುತ್ತೆ. ಮಗ ಈ ರೀತಿ ದುರ್ಮರಣ ಆದ, ನಿಗೂಢವಾಗಿ ಕೊಲೆ ಆದ, ಮತ್ತು ಒಂದು ಕಡೆ ಮಂದಾಕಿನಿಯವ್ರ ಬಗ್ಗೆ ದುಃಖ ಕಾಡ್ತಾ ಇರುತ್ತೆ. ಸೊ ಇದನ್ನೆಲ್ಲ ಅಂದರೆ ಈ ದುಃಖ ಎಲ್ಲ ಕಾಡ್ತಾ ಇರುತ್ತಲ್ವ. ಸೊ ಒಂದು ರೀತಿ ಅಂದರೆ ಅಟ್ಲೀಸ್ಟ್ ನನ್ನ ಮಗ ಆದಿತ್ಯ ಕರಿಕಾಲನ್ ಅವರ ಆಸೆ, ಅಂದರೆ ಆದಿತ್ಯ ಕರಿಕಾಲನ್ ಆಸೆಯನ್ನಾದರೂ ನಾನು ನೆರವೇರಿಸೋಣ ಅಂತ ಹೇಳಿ ನಮ್ಮ ಸುಂದರ ಚೋಳ ಅವರು ಕಾಂಜೀಪುರಂಗೆ ಹೋಗ್ಬಿಡ್ತಾರೆ. ಕಾಂಜೀಪುರಂಗೆ ಹೋಗಿ ಕಾಂಜೀಪುರಂನಲ್ಲಿ ಅವರು ಕಟ್ಟಿರ್ತಕ್ಕಂತಹ ಚಿನ್ನದ ಅರಮನೆಯಲ್ಲಿ ಅವರು ಇರೋದಕ್ಕೆ ಶುರು ಮಾಡ್ತಾರೆ. ಅಂದರೆ ವಾನವನ್ ಮಹಾದೇವಿ ಅವರು ಕೂಡ ಹೋಗ್ತಾರೆ ಸ್ನೇಹಿತರೆ. ಅವರ ಧರ್ಮಪತ್ನಿ ಸುಂದರ ಚೋಳ ಅವರ ಧರ್ಮಪತ್ನಿ ವಾನವನ್ ಮಹಾದೇವಿ ಅವರು ಕೂಡ ಹೋಗ್ತಾರೆ. ಈ ರೀತಿ ಹೋಗಿ ಇಬ್ರು ಕೂಡ, ಅಂದ್ರೆ ಆದಿತ್ಯ ಕರಿಕಾಲನ್ ಅವರ ತಂದೆ ತಾಯಿ ಸುಂದರ ಚೋಳ ಅವರು ಮತ್ತೆ ವಾನವನ್ ಮಹಾದೇವಿ ಅವರು ಇಬ್ರು ಕೂಡ ಕಾಂಚೀಪುರಂನಲ್ಲಿ ಇರ್ತಕ್ಕಂತಹ ನಮ್ಮ ಆದಿತ್ಯ ಕರಿಕಾಲನ್ ಅವರು ಕಟ್ಟಿದಂತಹ ಚಿನ್ನದ ಅರಮನೆಯಲ್ಲಿ ಅವರು ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಕಾಲಕ್ರಮೇಣ ನಮ್ಮ ಸುಂದರ ಚೋಳ ಅವರು ತೀರ್ಕೋತಾರೆ ಸ್ನೇಹಿತರೆ. ಸೊ ನಮ್ಮ ಸುಂದರ ಚೋಳ ಅವರು ತೀರ್ಕೊಂಡಿದ ತಕ್ಷಣ ವಾನವನ್ ಮಹಾದೇವಿ, ಅಂದ್ರೆ ಸುಂದರ ಚೋಳ ಅವರ ಧರ್ಮಪತ್ನಿಯಾದಂತಹ ವಾನವನ್ ಮಹಾದೇವಿ ಅವರು ಕೂಡ ಆ ಒಂದು ದುಃಖದಲ್ಲೇ ಅವರು ಕೂಡ ಪ್ರಾಣವನ್ನು ಬಿಡ್ತಾರೆ. ಸೊ ಹೀಗೆ ಈ ಎರಡು ಪಾತ್ರಗಳಿಗೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಒಂದು ಎಂಡನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಹೀಗೆ ಮತ್ತೆ ಪಾರ್ಥಿಬೇಂದ್ರ ಪಲ್ಲವನ್ ಅವರು ಏನಾದ್ರು ಪಾರ್ಥಿಬೇಂದ್ರ ಪಲ್ಲವನ್ ಅವರ ಒಂದು ಪಾತ್ರಕ್ಕೆ ಯಾವ ರೀತಿ ಎಂಡ್ ಕೊಡ್ತಾರೆ ಅಂತಂದ್ರೆ, ಪಾರ್ಥಿಬೇಂದ್ರ ಪಲ್ಲವನ್ ಅವರು ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿಬೇಕಾದ್ರೆ ನಮ್ಮ ಪಾರ್ಥಿಬೇಂದ್ರ ಪಲ್ಲವನ್ ಅವರು ಕುಂದವೈ ದೇವಿ ಅವ್ರನ್ನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸುಂದರ ಚೋಳ ಅವ್ರ ಹತ್ರ ಕೇಳಿರ್ತಾರೆ. ಆಗ ನಮ್ಮ ಕುಂದವೈ ದೇವಿ ಅವರು ಕೂಡ ಇದಕ್ಕೆ ಒಪ್ಪಿರೋದಿಲ್ಲ. ಯಾಕಂದ್ರೆ ಕುಂದವೈ ದೇವಿ ಅವರು ವಂದ್ಯದೇವನವರಿಗೆ ಮನಸ್ಸನ್ನ ಕೊಟ್ಟಿರ್ತಾರೆ ಆಲ್ರೆಡಿ. ಸೊ ಹಾಗಾಗಿ ಅವರು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಒಂದು ಕಾರಣ ಇಟ್ಕೊಂಡು ನಮ್ಮ ಪಾರ್ಥಿಬೇಂದ್ರ ಪಲ್ಲವನ್ ಅವರು ಏನು ಅಂದ್ರೆ, ನನಗೆ ಕುಂದವೈ ದೇವಿ ಅವ್ರನ್ನ ಕೊಟ್ಟು ಮದುವೆ ಮಾಡಿ ಅಂತ ನಾನು ಕೇಳ್ಕೊಂಡಾಗ ನೀವು ಒಪ್ಕೊಂಡಿಲ್ವಲ್ಲ, ಹಾಗಾಗಿ ನಾನು ಮತ್ತೆ ಪಲ್ಲವ ಸಾಮ್ರಾಜ್ಯವನ್ನ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡ್ತೀನಿ, ಮತ್ತೆ ಹೊಸ ಪಲ್ಲವ ಸಾಮ್ರಾಜ್ಯವನ್ನ ನಾನು ಕಟ್ತೀನಿ. ಯಾಕಂತಂದ್ರೆ ಪಾರ್ಥಿಬೇಂದ್ರ ಪಲ್ಲವನ್ ಅವರು ಅಂದ್ರೆ ಅವರ ಪರಂಪರೆ ಬಂದು ಪಲ್ಲವ ಸಾಮ್ರಾಜ್ಯಕ್ಕೆ ಸೇರಿದವರು. ಅಂದ್ರೆ ಅವರ ಮೂಲ ಹುಡುಕ್ತಾ ಹೋದ್ರೆ ಅವರು ಪಲ್ಲವ ಸಾಮ್ರಾಜ್ಯಕ್ಕೆ ಸೇರಿದವರು ಆಗ್ತಾರೆ ಸ್ನೇಹಿತರೆ. ಅಂದ್ರೆ ಕಾಲಕ್ರಮೇಣ ಪಲ್ಲವ ಸಾಮ್ರಾಜ್ಯದವ್ರನ್ನ ನಮ್ಮ ಚೋಳ ಸಾಮ್ರಾಜ್ಯದವರೇ ಪಲ್ಲವ ಸಾಮ್ರಾಜ್ಯವನ್ನ ಡಿಸ್ಟ್ರಾಯ್ ಮಾಡಿರುತ್ತೆ. ಸೊ ನಂತರ ಕಾಲಕ್ರಮೇಣ ಚೋಳ ಸಾಮ್ರಾಜ್ಯ ಬಲಿಷ್ಠವಾಗಿ ಬೆಳೆದು ನಿಂತಿರುತ್ತೆ. ಅದೆಲ್ಲ ಸಪರೇಟ್ ಹಿಸ್ಟ್ರಿ ಸ್ನೇಹಿತರೆ. ಅದನ್ನೆಲ್ಲ ಹೇಳ್ಕೊಂತ ಹೋದ್ರೆ ಇನ್ನು ಈ ಒಂದು ಕಾರ್ಯಕ್ರಮ ಸಾಲದು ಅಂತಾನೆ ಹೇಳ್ಬೇಕು. ಅದೆಲ್ಲ ದೊಡ್ಡ ಹಿಸ್ಟ್ರಿ. ಸೊ ಹೀಗಿರ್ಬೇಕಾದ್ರೆ ಪಾರ್ಥಿಬೇಂದ್ರ ಪಲ್ಲವನ್ ಅವರು ಮತ್ತೆ ನಾನು ಪಲ್ಲವ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತೀನಿ ಅಂತ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಆ ರೀತಿ ಪ್ರಯತ್ನ ಪಟ್ಟು ಕಡೆಗೆ ಅವ್ರ ಕೈಯಲ್ಲಿ ಸಾಧ್ಯ ಆಗದೆ ಅವರು ಕಾಲಕ್ರಮೇಣ ತೀರ್ಕೋತಾರೆ. ಅಂದ್ರೆ ಮದುವೆನೂ ಆಗಿರೋದಿಲ್ಲ, ಮತ್ತೆ ವಾರಿಸು ಅಂದ್ರೆ ಯಾರು ಕೂಡ ವಾರಸ್ದಾರನೂ ಇರೋದಿಲ್ಲ. ಕಾಲಕ್ರಮೇಣ ಅವರು ತೀರ್ಕೋತಾರೆ. ಅವರ ಕತೆ ಅಲ್ಲಿಗೆ ಮುಗಿಯುತ್ತೆ. ಅಂದ್ರೆ ಅವರು ಆ ಒಂದು ಪಾತ್ರಕ್ಕೆ ಎಂಡು ಆ ರೀತಿ ಕೊಟ್ಟಿರ್ತಾರೆ ಸ್ನೇಹಿತರೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು. ಸೊ ಹೀಗೆ ಪಾರ್ಥಿಬೇಂದ್ರ ಪಲ್ಲವನ್ ಅವರ ಪಾತ್ರಕ್ಕೆ ಈ ರೀತಿಯಾದಂತಹ ಒಂದು ಎಂಡ್ ಕೊಡ್ತಾರೆ. ಮತ್ತೆ ಕಂದಮಾರನ್ ಅವರು ಮತ್ತೆ ಒಂದು ಮಾಳಿಗೆಯನ್ನ ಕಟ್ಕೋತಾರೆ. ಯಾಕಂದ್ರೆ ಆ ಕಂದಮಾರನ್ ಅವರು ಇದ್ದಂತಹ ಮಾಳಿಗೆ, ಕಡಂಬೂರಿನಲ್ಲಿ ಇರ್ತಕ್ಕಂಥ ಮಾಳಿಗೆ ಸುಟ್ಟೋಗಿರುತ್ತೆ. ಕತೆ ಕೇಳಿದಂತಹ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಕಂದಮಾರನ್ ಅವರು ಇದ್ದಂತಹ ಮಾಳಿಗೆ ಸುಟ್ಟೋಗಿರುತ್ತೆ. ಅದು ಯಾತಕ್ಕೋಸ್ಕರ ಸುಟ್ಟೋಗುತ್ತೆ, ಯಾತಕ್ಕೋಸ್ಕರ ಬೆಂಕಿ ಹತ್ಕೊಂಡು ಸುಟ್ಟೋಗುತ್ತೆ, ಎಲ್ಲವನ್ನೂ ಕೂಡ ನಾನು ಕತೆ ಹೇಳಬೇಕಾದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಸ್ನೇಹಿತರೆ. ಸೊ ಮತ್ತೆ ಹೊಸ ಮಾಳಿಗೆಯನ್ನು ಕಟ್ಕೊಂಡು ಮತ್ತೆ ಒಂದು ಸಪ್ರೇಟ್ ಪ್ರದೇಶದಲ್ಲಿ ಒಂದು ಅಂದರೆ ಅವರು ಹೇಗಿದ್ರು ಸಾಮಂತ ಸಾಮ್ರಾಜ್ಯದವರಲ್ವಾ, ಮತ್ತೆ ಆ ಸಾಮ್ರಾಜ್ಯವನ್ನ, ಆ ಒಂದು ಕಡಂಬೂರ್ ಸಾಮ್ರಾಜ್ಯವನ್ನ ಅವರು ಮತ್ತೆ ಮೇಂಟೈನ್ ಮಾಡ್ತಾ ಅವರ ಒಂದು ಸೇವೆಯನ್ನು, ಅಂದರೆ ಚೋಳ ಸಾಮ್ರಾಜ್ಯಕ್ಕೆ ಸೇವೆ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಹೀಗೆ ಅಂದರೆ ಈ ರೀತಿ ಸೇವೆ ಮಾಡ್ತಾ ಇರ್ತಾರೆ. ಅಂದರೆ ಅವರ ಸೇವೆ ಕಂಟಿನ್ಯೂ ಆಗುತ್ತೆ ಚೋಳ ಸಾಮ್ರಾಜ್ಯದಲ್ಲಿ ಅಂತ ಆ ಒಂದು ಪಾತ್ರಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಒಂದು ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಸೊ ಕಂದಮಾರನ್ ಆಯಿತು. ಸೊ ಅಷ್ಟೇ ಸ್ನೇಹಿತರೆ. ಸೊ ಇಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ.
ನಿಮ್ಗೆ ಏನಾದರೂ ಅನುಮಾನಗಳು ಬಂದರೆ, ಅಂದರೆ ಇದನ್ನು ಎಕ್ಸ್ಪ್ಲೈನ್ ಮಾಡೋದೇ ಒಂದು ಚಾಲೆಂಜಿಂಗು. ಸೊ ಆದರೂ ಕೂಡ ನಾನು ಹೇಗೋ, ಅಂದರೆ ಇದು ಯಾತಕ್ಕೋಸ್ಕರ ಒಂದು ಚಾಲೆಂಜಿಂಗು ಅಂತ ಹೇಳ್ತೀನಿ ಅಂತಂದರೆ, ಒಂದು ಕಡೆ ನಿಜವಾದಂಥ ಇತಿಹಾಸ, ಇನ್ನೊಂದು ಕಡೆ ಅದಕ್ಕೆ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು ಸೇರಿಸಿರ್ತಕ್ಕಂತಹ ಕಲ್ಪನೆ, ಇವೆರಡನ್ನೂ ಕೂಡ ನಾವು, ಅಂದರೆ ಇವೆರಡೂ ಕೂಡ ಮಿಶ್ರಣ ಮಾಡಿ ಬರೆದಂತಹ ಸಾಗರದಂತಹ ಮಹಾಕಥೆನೇ ಈ ಪೊನ್ನಿಯಿನ್ ಸೆಲ್ವನ್, 5 ಭಾಗಗಳಲ್ಲಿ ಬರೆದಂತಹ ಕತೆ. ಸೊ ಹೀಗಿರಬೇಕಾದ್ರೆ ಎಲ್ಲೂ ಕೂಡ ನಾವು ನಿಜವಾದಂಥ ಇತಿಹಾಸವನ್ನು, ಅಂದರೆ ನಿಜವಾದಂಥ ಇತಿಹಾಸವನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಇಲ್ಲಿ ತೊಗೊಂಬರೋದಿಲ್ಲ, ಅಂದರೆ ಅದನ್ನು ಇಲ್ಲಿ ತೊಗೊಂಬಂದ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದೇ ರೀತಿ ಕಥೆಯಲ್ಲಿ ಎಲ್ಲೂ ಕೂಡ ಕತೆ ಏನು ಹೇಳಿದಾರೋ ಕಲ್ಕಿ ಕೃಷ್ಣಮೂರ್ತಿ ಅವರು, ಅದನ್ನು ಕರೆಕ್ಟಾಗಿ ಅವ್ರು ಏನು ಹೇಳಿದಾರೋ ಅದನ್ನು ಕರೆಕ್ಟಾಗಿ ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ಸೊ ಈ ಕಾರ್ಯಕ್ರಮದಲ್ಲಿ ಹೇಳಿದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತಹ ಡೌಟ್ಸ್ ಏನಾದರೂ ನಿಮಗೆ ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನಾದರೂ ಡೌಟ್ಸ್ ಬಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸ್ನೇಹಿತರೆ. ಸೊ ಈಗ ಸೆಪ್ಟೆಂಬರ್ 30ನೇ ತಾರೀಕು ಮೊದಲನೇ ಭಾಗ, ಪೊನ್ನಿಯಿನ್ ಸೆಲ್ವನ್ ಮೊದಲನೇ ಭಾಗ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ನಮ್ಮ ಪೂರ್ವಜರನ್ನು ಎಷ್ಟೋ ವರ್ಷಗಳ ನಂತರ ಬೆಳ್ಳಿ ಪರದೆ ಮೇಲೆ, ಅಂದರೆ ಅದರಲ್ಲೂ ಐಮ್ಯಾಕ್ಸ್ನಲ್ಲಿ ಅನುಭವಿಸುವಂತಹ ಒಂದು ಅವಕಾಶ ಸಿಗ್ತಾ ಇದೆ. ಐಮ್ಯಾಕ್ಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಒಂದು ಮೂವಿ ಸ್ನೇಹಿತರೆ ಇದು. ಐಮ್ಯಾಕ್ಸ್ನಲ್ಲೂ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಐಮ್ಯಾಕ್ಸ್ ಬಗ್ಗೆ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಐಮ್ಯಾಕ್ಸ್ನಲ್ಲಿ ನೋಡಬೇಕಾದ್ರೆ ಆ ಒಂದು, ಅಂದರೆ ಅದರಲ್ಲೂ ನಮ್ಮ ಪೂರ್ವಜರ ಇತಿಹಾಸವನ್ನು ನಾವು ಐಮ್ಯಾಕ್ಸ್ನಲ್ಲಿ ಎಷ್ಟೋ ವರ್ಷಗಳ ನಂತರ ನಾವು ನೋಡ್ತಾ ಇದ್ದೀವಿ. ಅಂದರೆ ನಾವು ಈ ರೀತಿ ನಮ್ಮ, ಅಂದರೆ ಚೋಳರ ಬಗ್ಗೆ, ಚೋಳ ಸಾಮ್ರಾಜ್ಯವನ್ನು, ಅಂದರೆ ಚೋಳ ಸಾಮ್ರಾಜ್ಯದ ಇತಿಹಾಸವನ್ನು ಆಧಾರವಾಗಿಟ್ಕೊಂಡು ಬರೆದಂತಹ ಈ ಸಾಗರದಂತಹ ಮಹಾಕಥೆಯನ್ನು ಮೊಟ್ಟ ಮೊದಲ ಬಾರಿಗೇನೆ ಈ ರೀತಿ ಐಮ್ಯಾಕ್ಸ್ನಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಸ್ನೇಹಿತರೆ. ನನಗೆ ತಿಳಿದಂತಹ ಮಾಹಿತಿ ಪ್ರಕಾರ ಇದು ಮೊಟ್ಟ ಮೊದಲ ಬಾರಿಗೆ ಅಂತಾನೆ ಹೇಳಬೇಕು. ಮತ್ತೆ ಕನ್ನಡಿಗರು ಈ ಒಂದು ಕಥೆಯಲ್ಲಿ ಹೆಮ್ಮೆ ಪಡುವಂತಹ ವಿಷಯ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ 2 ವಿಡಿಯೋಗಳನ್ನು ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಒಂದು ವಿಡಿಯೋ ಹೆಸರು ಪೊನ್ನಿಯಿನ್ ಸೆಲ್ವನ್ ರಿಯಲ್ ಫ್ಯಾಕ್ಟ್ಸ್ ಬ್ಯಾಟಲ್ ಆಫ್ ತಿರುಪ್ರಂಬಿಯಂ ವಾರ್ ಅಂತ, ಇನ್ನೊಂದು ವಿಡಿಯೋ ಹೆಸರು ಪೊನ್ನಿಯಿನ್ ಸೆಲ್ವನ್ ರಿಯಲ್ ಫ್ಯಾಕ್ಟ್ಸ್ ಬ್ಯಾಟಲ್ ಆಫ್ ತಕ್ಕೋಲಂ ವಾರ್ ಅಂತ. ಈ 2 ವಿಡಿಯೋಗಳ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಕನ್ನಡಿಗರಲ್ಲಿ ಯಾರಾದರೂ ಈ 2 ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಈ 2 ವಿಡಿಯೋಗಳನ್ನು ನೋಡಿ. ಬಿಕಾಸ್ ಈ 2 ವಿಡಿಯೋಗಳಲ್ಲಿ ಕನ್ನಡಿಗರು ಈ ಒಂದು ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಹೆಮ್ಮೆ ಪಡುವಂಥ ವಿಷಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈ 2 ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಬಿಕಾಸ್ ಪೊನ್ನಿಯಿನ್ ಸೆಲ್ವನ್ ಕಥೆ ನಡೆಯುವಂಥ ಕಾಲಘಟ್ಟದಲ್ಲಿ ರಾಷ್ಟ್ರಕೂಟರು ಕೂಡ ಇರ್ತಾರೆ. ರಾಷ್ಟ್ರಕೂಟರಿಂದ ಯಾವಾಗ ಬೇಕಾದರೂ ಯುದ್ಧ ಬರ್ಬೋದು ಅಂತಲೇ ನಮ್ಮ ಆದಿತ್ಯ ಕರಿಕಾಲನವರು ಚೋಳ ಸಾಮ್ರಾಜ್ಯದ ನಾರ್ತ್ ಸೈಡಲ್ಲಿ ಅವರು ಕಮಾಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅವರ ತಾತ ಮಲೈಮಾನ್ ಅವ್ರ ಜೊತೆ. ಸೊ ಹಾಗಾಗಿ ದಯವಿಟ್ಟು ಕನ್ನಡಿಗರಲ್ಲಿ ಯಾರಾದರೂ ಆ ಒಂದು 2 ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಆ 2 ವಿಡಿಯೋಗಳ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ ಸ್ನೇಹಿತರೆ. ಮತ್ತೆ ಕನ್ನಡಿಗರು ಈಗ ಆಲ್ರೆಡಿ ಈ ಒಂದು ಕಥೆಯನ್ನು ನಾನು ಏನು ಸಂಚಿಕೆಗಳ ಮುಖಾಂತರ ಏನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಆ ಎಲ್ಲ ಸಂಚಿಕೆಗಳನ್ನು ಎಷ್ಟೋ ಕನ್ನಡಿಗರು ಕೇಳಿ ಏನಾದರೂ ಅನುಮಾನ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸನ್ನು ಕೇಳ್ತಾ ಇದ್ದೀರಾ. ಮತ್ತು ಎಷ್ಟೋ ಕನ್ನಡಿಗರು ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಎಲ್ಲ ಕನ್ನಡಿಗರಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಸಪೋರ್ಟ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇದೇ ರೀತಿ ನಿಮ್ಮ ಸಪೋರ್ಟು, ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.